ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ವಿಶ್ವಗುರು ಮಹಾಮಾನವತಾವಾದಿ ಗುರು ಬಸವ ತಂದೆಯನ್ನು ಸ್ಮರಿಸುತ್ತಾ ಸರ್ವರಿಗೂ ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವದ ಈ ಒಂದು ಶುಭ ಗಳಿಗೆಯಲ್ಲಿ ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆಯ ಈ ಕಾರ್ಯಕ್ರಮ, ಅದರ ಮುಖಾಂತರ ಶರಣರಾದ ಬಸವ ಸಮಿತಿಯ ಸಚೇತಕ ಶಕ್ತಿಯಾಗಿರುವಂತಹ ಅವರ ತಂದೆಯವರ ಕಾಲದಿಂದಲೂ ಕೂಡ ಬಸವ ಸಮಿತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ ಬಸವ ತತ್ವವನ್ನು ಜಗದಗಲ ಮುಗಿಲಗಲ ಬಿತ್ತರಿಸುವಂತಹ ಕಾರ್ಯವನ್ನು ಮಾಡುತ್ತಿರುವಂತಹ ಹಿರಿಯ ಶರಣರಾದ ಅರವಿಂದ್ ಜತ್ತಿಯವರಿಗೆ ವಿಶೇಷವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಪ್ರಮುಖ ವಿಷಯ ಭಾರತದ ಸಂವಿಧಾನ ಮತ್ತು ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ಮತ್ತು ಭಾರತದ ಸಂವಿಧಾನ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. 12ನೇ ಶತಮಾನದೊಳಗೆ ಅದು ಕನ್ನಡ ನಾಡಿನ ಇತಿಹಾಸದಲ್ಲಿನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ. 12ನೇ ಶತಮಾನ ಮನುಕುಲದ ಇತಿಹಾಸದೊಳಗೆ ಒಂದು ಮರೆಯಲಾಗದ ಒಂದು ಕಾಲಘಟ್ಟ. ಅಂದು ಕನ್ನಡ ನಾಡಿನ ಕೇಂದ್ರ ಸ್ಥಾನದಲ್ಲಿದ್ದಂತಹ ಕಲ್ಯಾಣ ವಿಶ್ವದ ಬಹುತೇಕ ಭಾಗಗಳಿಂದ ಸಾಧಕರನ್ನು, ಮುಮುಕ್ಷುಗಳನ್ನು ಎಲ್ಲರನ್ನೂ ಕೂಡ ತನ್ನತ್ತ ಆಕರ್ಷಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶ್ವವೇ ಬೆರಗುಗಣ್ಣಿನಿಂದ ನೋಡುವಂತಹ ಒಂದು ಅದ್ಭುತ ಕ್ರಾಂತಿಗೆ ಸಾಕ್ಷಿಯಾಗ್ತದೆ, ಆ ಕ್ರಾಂತಿಯ ಭೂಮಿ ಆಗ್ತದೆ. ಇಂತಹ 12ನೇ ಶತಮಾನದ ಕಲ್ಯಾಣ ನಾಡಿನ ಅನುಭವ ಮಂಟಪ ಅದು ಇಡೀ ಜಗತ್ತಿನ ಸಂಸತ್ತಿನೋಪಾದಿಯಲ್ಲಿ ಕಾರ್ಯವನ್ನು ಮಾಡುತ್ತದೆ. ಸಂಸತ್ತು ಅನ್ನುವಂತಹ ಪದವೇ ಇಡೀ ಜಗತ್ತಿಗೆ ಗೊತ್ತಿಲ್ಲದೆ ಇದ್ದ ಸಂದರ್ಭದೊಳಗೆ
ಪ್ರಜಾಪ್ರಭುತ್ವದ ಪರಿಕಲ್ಪನೆಯೇ ಮೂಡಲಾರದಂತಹ ಸಂದರ್ಭದೊಳಗೆ ಕನ್ನಡ ನಾಡಿನ ಈ ಪುಣ್ಯಭೂಮಿಯಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ರೂಪುಗೊಂಡಿತ್ತು ಅಂತ ನಾವು ನೆನೆಸ್ಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ನಮಗೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಿಕೊಟ್ಟಂಥ ಒಂದು ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ಅನುಭವ ಮಂಟಪ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಇವತ್ತು ಗುರು ಬಸವಣ್ಣನವರು 12ನೇ ಶತಮಾನದೊಳಗೆ ಅವರು ಹುಟ್ಟುತ್ತಲೇ ಕಮ್ಮೆ ಕುಲದ ಬ್ರಾಹ್ಮಣ ಮನೆತನದವರು. ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಅವರ ಹಿರಿಯ ಸಹೋದರಿ ನಾಗಲಾಂಬಿಕೆ, ಅವಳನ್ನು ಅಕ್ಕನಾಗಮ್ಮ ಅಂತ ಕೂಡ ಕರೀತಿದ್ರು. ಬ್ರಾಹ್ಮಣ ಮನೆತನದ ಸಂಪ್ರದಾಯದ ಪ್ರಕಾರ ಬಾಲಕ ಬಸವರಿಸರಿಗೆ ಉಪನಯನವನ್ನು ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾಪ ತಂದೆ ತಾಯಿಗಳ ಕಡೆಯಿಂದ ಬರ್ತದೆ. ಆವಾಗ ಬಾಲಕ ಬಸವಣ್ಣನವರು ಕೇಳುವಂತಹ ಪ್ರಶ್ನೆ, ಅಕ್ಕನಿಗೆ ಇಲ್ಲದ ದೀಕ್ಷೆ ನನಗೇಕೆ ಅಂತ. ಆವಾಗ ಹೆಣ್ಣು ಶೂದ್ರಳು, ಧಾರ್ಮಿಕ ಸಂಸ್ಕಾರಕ್ಕೆ ಅನರ್ಹಳು, ಅವಳಿಗೆ ಉಪನಯನ ಸಂಸ್ಕಾರ ಇಲ್ಲ, ನೀನು ಸುಪುತ್ರ, ನೀನು ಕುಲದೀಪಕ, ನಿನಗೆ ಮಾತ್ರ ಉಪನಯನ ಸಂಸ್ಕಾರ ಅನ್ನುವಂತಹ ಹೆತ್ತವರ ಮಾತನ್ನು ಕೇಳಿದ ಕನಲಿದ ಬಸವರಸರು ಅವರು ಇಡೀ ಮನುಷ್ಯನ ಬದುಕಿನೊಳಗ ತಾಯಿಯಾಗಿ, ಅಜ್ಜಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಮೊಮ್ಮಗಳಾಗಿ ಇಡೀ ಪುರುಷನ ಬದುಕಿನ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಮಹಿಳೆಯರನ್ನು ಧಾರ್ಮಿಕ ಸಂಸ್ಕಾರದಿಂದ ಹೊರಗಿಡುವಂತಹ, ಅವರನ್ನು ಶೂದ್ರರು ಎಂದು ಹೀಗಳೆಯುವಂತಹ ಒಂದು ವ್ಯವಸ್ಥೆ, ಅದನ್ನು ಗುರು ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ಈ ವ್ಯವಸ್ಥೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆಗೆ ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ರಮಂತೆ ದೇವತಾ, ಎಲ್ಲಿ ಮಹಿಳೆಯರು ಪೂಜಿಸಲ್ಪಡುತ್ತಾರೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಅನ್ನುವಂತಹ ಭಾವನೆ ಒಂದು ಕಡೆಗೆ, ಪಿತಾರಕ್ಷತಿ ಕೌಮಾರೆ ಭಾರತಾರಕ್ಷತಿ ಯೌವನೆ ಪುತ್ರರಕ್ಷತಿ ವಾರ್ಧಕ್ಯ ಸ್ತ್ರೀ ನ ಸ್ವಾತಂತ್ರ್ಯಮರ್ಹತಿ. ಬಾಲ್ಯದಲ್ಲಿ ತಂದೆಯಿಂದ, ಯೌವನದಲ್ಲಿ ಪತಿಯಿಂದ, ಮುಪ್ಪಿನಲ್ಲಿ ಮಗನಿಂದ ರಕ್ಷಿಸಲ್ಪಡುವಂತಹ ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತಕ್ಕಂಥ ಒಂದು ಚಿಂತನೆ ಮತ್ತೊಂದು ಕಡೆ. ಈ ಮನುವಾದದ ವೈಭವೀಕರಣ ನಡೆದಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಮಹಿಳೆಯನ್ನು ದೇವತೆಯನ್ನಾಗಿ ಕಾಣ್ತಕ್ಕಂಥ, ಮತ್ತೊಂದು ಕಡೆಗೆ ದಾಸಿಯನ್ನಾಗಿ ಕಾಣ್ತಕ್ಕಂಥ ಈ ದ್ವಂದ್ವಗಳ ಮನಸ್ಥಿತಿಯನ್ನು ಹೊಂದಿದಂತಹ ಆ ಮನುವಾದದ ವಿಜೃಂಭಣೆಯ ಕಾಲಘಟ್ಟದಲ್ಲಿ ಮಹಿಳೆಯರನ್ನಾಗಿ ನೋಡುವಂತಹ, ಮಹಿಳೆಯರನ್ನು ಮನುಷ್ಯರನ್ನಾಗಿ ನೋಡುವಂತಹ, ಮಹಿಳೆಯರನ್ನು ಸಹೋದರಿಯಾಗಿ ನೋಡುವಂತಹ, ಮಹಿಳೆಯರನ್ನು ತಾಯಿಯಾಗಿ ನೋಡುವಂತಹ ಒಂದು ಅಪರೂಪದ ಪ್ರಸಂಗಕ್ಕೆ ಸಾಕ್ಷಿ ಆಗ್ತಕ್ಕಂಥದ್ದು ಅನುಭವ ಮಂಟಪ. ಅದು ಗುರು ಬಸವಣ್ಣನವರ ಚಿಂತನೆಯಾಗಿತ್ತು. ಈ ಹಿನ್ನೆಲೆ ಒಳಗೆ ಅವರು ಮಹಿಳೆಯರ ಈ ಧಾರ್ಮಿಕ ಸ್ವಾತಂತ್ರ್ಯದ ನಿರಾಕರಣೆಯ ವಿರುದ್ಧ ಗುರು ಬಸವಣ್ಣನವರು ಬಾಲಕ ಬಸವರಸರಿದ್ದಾಗ ಮನೆಯನ್ನು ಬಿಟ್ಟು ಹೊರಗೆ ಬರ್ತಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಘಟನೆ. ಇಡೀ ಜಗತ್ತಿನ ಇತಿಹಾಸದಲ್ಲಿನೇ ಇಡೀ ಮಹಿಳಾ ಲೋಕ ಹೆಮ್ಮೆ ಪಡ್ತಕ್ಕಂಥ ಘಟನೆ. ಗುರು ಬಸವಣ್ಣನವರು ಮನೆ ಬಿಟ್ಟು ಹೋಗಿದ್ದು ಆಸ್ತಿ ಕೇಳಿ ಅಲ್ಲ, ಯಾವುದೇ ರೀತಿಯ ಜಗಳ ಮಾಡಿ ಅಲ್ಲ, ಇಡೀ ಪುರುಷನ ಬದುಕಿನ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದಂತಹ, ಅದನ್ನು ನೀಡಲಾರದ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಮನೆ ಬಿಟ್ಟು ಹೋದಂತಹ ಏಕೈಕ ಸ್ತ್ರೀವಾದಿ ಚಿಂತಕ, ಸ್ತ್ರೀಯರಿಗಾಗಿ ಧ್ವನಿ ಎತ್ತಿದ ವಿಶ್ವದ ಪ್ರಥಮ ಬಂಡಾಯಗಾರ, ಅದೂ ಕೂಡ ಚಿಕ್ಕ ವಯಸ್ಸಿನ ಬಂಡಾಯಗಾರ ಯಾರಾದರೂ ಇದ್ದರೆ ಅದು ಗುರು ಬಸವಣ್ಣನವರು ಮಾತ್ರ ಅನ್ನುವಂಥದ್ದನ್ನು ನಾವಿವತ್ತು ಹೆಮ್ಮೆಯಿಂದ ಹೇಳಿಕೊಳ್ಬೇಕಾಗ್ತದೆ. ಈ ಬಸವಣ್ಣನವರ ಸಮಗ್ರ ಹೋರಾಟ, ಸಮಗ್ರ ಕ್ರಾಂತಿ, ಅದರ ಮೂಲ ಶೆಲೆ ಮಹಿಳೆಯರ ಉದ್ಧಾರ ಆಗಬೇಕು ಅನ್ನುವುದರ ಮೂಲಕನೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನಾವಿವತ್ತು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ಆ ಗುರು ಬಸವಣ್ಣನವರು ಮುಂದೆ ಕೂಡಲ ಸಂಗಮಕ್ಕೆ ಬಂದು ಶಿಕ್ಷಣವನ್ನು ಪಡೆದುಕೊಂಡು ನಂತರದಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ಕಲ್ಯಾಣದಲ್ಲಿ ಮಹಾಮಂತ್ರಿಯಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸಂಸ್ಥಾಪನೆ ಮಾಡತಕ್ಕಂಥ ಸಂದರ್ಭ ಏನಿದೆಯಲ್ಲ, ಆ ಅನುಭವ ಮಂಟಪ ಇಡೀ ನಾಡು ಹೆಮ್ಮೆ ಪಡ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಸಂಸತ್ತು ಅಂತ ಹೇಳಲಿಕ್ಕೆ ಎಲ್ಲ ಒಂದು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಅನುಭವ ಮಂಟಪ ಅಂತಕ್ಕಂಥದ್ದು ಕೇವಲ ಅಲ್ಲಿ ಪಂಡಿತರು, ಪಾಮರರು, ಸಂಸ್ಕೃತ ವಿದ್ವಾಂಸರು ಕುಳಿತು ಚರ್ಚೆ ಮಾಡುವಂತಹ ಮಾತಿನ ಮಂಟಪ ಆಗಿರಲಿಲ್ಲ. ಅನುಭವ ಮಂಟಪದಲ್ಲಿ ಎಲ್ಲಿ ಯಾರು ಬಂದಿದ್ರು ಅಂತಂತಂದರೆ ಕಟ್ಟಿಗೆಯನ್ನು ಮಾರುವಂತಹ, ಬಟ್ಟೆಯನ್ನು ಒಗೆಯುವಂತಹ, ಬಟ್ಟೆಯನ್ನು ಹೊಲಿಯುವಂತಹ ಮತ್ತು ಮೆಟ್ಟನ್ನು ಹೊಲಿಯುವಂತಹ ಈ ಎಲ್ಲ ಕಾಯಕಗಳ ಜನ ತಮ್ಮ ಅನುಭವಗಳಿಂದ
ಪರಸ್ಪರ ಚರ್ಚೆಯ ಮುಖಾಂತರ ಜನ ಬದುಕುವ ಚಿಂತನೆಗಳನ್ನು ಮಾಡಿದಂತಹ ಪ್ರಥಮವಾಗಿರ್ತಕ್ಕಂಥ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಾವುದಾದ್ರೂ ಇದ್ದರೆ ಅದು ಅನುಭವ ಮಂಟಪ ಆಗಿತ್ತು. 13ನೇ ಶತಮಾನದಲ್ಲಿ ಮ್ಯಾಗ್ನಾ ಕಾರ್ಟಾ ಒಪ್ಪಂದಕ್ಕಿಂತಲೂ ಮೊದಲೇ ಕನ್ನಡ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಿಕೊಟ್ಟಂತಹ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಗುರು ಬಸವಣ್ಣನವರಿಂದ ರೂಪುಗೊಂಡ ಅನುಭವ ಮಂಟಪ ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಭಿಮಾನ ಅನ್ನಿಸ್ತಾ ಇದೆ. ಈ ಅನುಭವ ಮಂಟಪದ ಮುಖಾಂತರ ಇಡೀ ಜಗತ್ತಿಗೆ ನಾವು ಸಮಾನತೆಯ ಪಾಠವನ್ನು ಹೇಳಿಕೊಟ್ಟಂಥವ್ರು. ಅನುಭವ ಮಂಟಪದ ಮುಖಾಂತರ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಿಕೊಟ್ಟಂಥವ್ರು. ಅನುಭವ ಮಂಟಪದ ಮುಖಾಂತರ ನಾವು ಇಡೀ ಜಗತ್ತಿಗೆ ಮಹಿಳಾ ಸಮಾನತೆಯ ಸಂದೇಶವನ್ನು ಕೊಟ್ಟಂಥವ್ರು. ಅನುಭವ ಮಂಟಪದ ಮುಖಾಂತರ ವರ್ಣಾಶ್ರಮ ವ್ಯವಸ್ಥೆಯನ್ನು ಧಿಕ್ಕರಿಸಿದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಂಥವರು ಯಾರಾದರೂ ಇದ್ದರೆ ಅದು ಕನ್ನಡಿಗರು ಅಂತ ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ಬೇಕಾಗ್ತದೆ. ಅಂತಹ ಅನುಭವ ಮಂಟಪದೊಳಗೆ ಒಂದು ಸಾಹಿತ್ಯ ರೂಪುಗೊಳ್ಳುತ್ತದೆ, ಅದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಅಂತಂತಂದರೆ ಅದು ಕುಳಿತು ಬರೆದಂತಹ ಸಾಹಿತ್ಯ ಅಲ್ಲ. ಆಶ್ರಯ ನೀಡಿದ ರಾಜರನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಬರೆದಂಥ ಹೊಗಳು ಬಟ್ಟಂಗಿ ಸಾಹಿತ್ಯವಲ್ಲ. ಅನುಭವ ಮಂಟಪದ ಎಲ್ಲ ಶರಣರ ಚಿಂತನ ಮಂಥನ ಅನುಭವಗಳಿಂದ ಹೊರಹೊಮ್ಮಿದಂತಹ ವಚನ ಸಾಹಿತ್ಯ ಅದು ವಿಶ್ವದ ಮೊದಲ ಪ್ರಜಾಸತ್ತಾತ್ಮಕವಾದ ಸಾಹಿತ್ಯ ಅಂತ ಹೇಳಬಹುದು. ಯಾಕಂತಂದರೆ ಆಶ್ರಯ ನೀಡಿದ ರಾಜ ಹೇಗೆ ಇದ್ರೂ ಕೂಡ ಆತನನ್ನು ವೈಭವೀಕರಣ ಮಾಡಿರ್ತಕ್ಕಂಥ ಹೊಗಳು ಬಟ್ಟಂಗಿ ಸಾಹಿತ್ಯವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ವಿಭಿನ್ನ ಪ್ರಕಾರದ ಸಾಹಿತ್ಯಗಳು, ಅದು ಕೇವಲ ಶಬ್ದಾಡಂಬರ ಪ್ರತಿಭೆಯ ತೋರ್ಪಡಿಸುವಿಕೆ ಇರತಕ್ಕಂಥ ಸಂದರ್ಭದೊಳಗೆ ಮತ್ತು ಅರಮನೆ ಗುರುಮನೆಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಸಾಹಿತ್ಯ ಇರತಕ್ಕಂಥ ಕಾಲದೊಳಗೆ ಅನುಭವ ಮಂಟಪದೊಳಗೆ ರೂಪುಗೊಂಡಂತಹ ವಚನ ಸಾಹಿತ್ಯ ಅರಮನೆ ಗುರುಮನೆಗಳ ಬಂಧನದಲ್ಲಿದ್ದ ಸಾಹಿತ್ಯ ಸರಸ್ವತಿಯನ್ನು ಜನರ ಮನೆ ಬಾಗಿಲಿಗೆ ತಂದಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಈಗ ನಮ್ಮ ದೇಶದಲ್ಲಿ ಕಾನೂನುಗಳು ರೂಪುಗೊಳ್ತವ. ಹೆಂಗೆ ರೂಪುಗೊಳ್ತವ ಅಂತಂದರೆ, ವಿಧಾನಸಭೆಯಲ್ಲಿ ಒಂದು ಕಾನೂನು ಪಾಸ್ ಆಗಬೇಕಾಗಿತ್ತು ಅಂತಂತಂದರೆ ಮೊದಲು ಅದಕ್ಕೆ ಬಿಲ್ ಅಂತ ಕರೀತಾರೆ, ಮಸೂದೆ ಅಂತ ಕರೀತಾರೆ. ಅದು ಸದನದಲ್ಲಿ ಮಂಡನೆ ಆಗ್ತದೆ, ಚರ್ಚೆ ಆಗ್ತದೆ, ಪರ ವಿರೋಧದ ಚರ್ಚೆ ಆಗ್ತದೆ. ಆಮೇಲೆ ಅದು ರಾಷ್ಟ್ರಾಧ್ಯಕ್ಷರ ಸಮ್ಮತಿಯೊಂದಿಗೆ ಕಾನೂನಾಗಿ ಹೊರಬರ್ತದೆ. ಅದರಲ್ಲೇನಾದ್ರೂ ಕೂಡ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುವಂತಹ ಅಂಶವೇನಾದರೂ ಕಂಡು ಬಂದರೆ ಅದು ನ್ಯಾಯಾಂಗದ ಮಧ್ಯಪ್ರವೇಶ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ನಾವು ಕರಿತೀವಿ, ಅದರ ಮೂಲಕ ಅಸಿಂಧುವಾಗ್ತದೆ. ಅಂತಿಮ ಗುರಿ, ಕಾನೂನು ರಚನೆಯ ಅಂತಿಮ ಗುರಿ ಈ ದೇಶದ ಕಡೆಯ ವ್ಯಕ್ತಿಯ ಒಂದು ಹಕ್ಕನ್ನು, ಆತನ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದೇ ಆಗಿರ್ತದೆ. ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇವತ್ತು ನಾವು ರೂಪಿಸಿಕೊಂಡಿದ್ದೇವೆ. ರಾಜ್ಯ ಮಟ್ಟದ ಕಾನೂನುಗಳಿಗೆ ವಿಧಾನಸಭೆಗಳು, ರಾಷ್ಟ್ರೀಯ ಕಾನೂನುಗಳಿಗೆ ಲೋಕಸಭೆಯಲ್ಲಿ ಈ ವ್ಯವಸ್ಥೆಯನ್ನು ಇಟ್ಟುಕೊಂಡಂತಹ ಈ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೇನಿದ್ದೀವಿ. ಆದರೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯೇ ಇಲ್ಲದಂತಹ ಸಂದರ್ಭದೊಳಗೆ ಅನುಭವ ಮಂಟಪದೊಳಗೆ ಒಂದು ವಚನ ನಿರ್ಮಾಣ ಆಗಬೇಕಪ್ಪ ಅಂತಂದರೆ ಅದು ವಚನಾಂಕಿತ. ಈಗ ಕೂಡಲ ಸಂಗಮ ದೇವ ಅಂದ್ಗುಟ್ಲೆ ಬಸವಣ್ಣನವರ ವಚನ, ಕೂಡಲ ಚೆನ್ನ ಸಂಗಮ ದೇವ ಅಂದ್ಗುಟ್ಲೆ ಚೆನ್ನಬಸವಣ್ಣನವರ ವಚನ, ಗುಹೇಶ್ವರ ಅಂದಾಕ್ಷಣ ಪ್ರಭುದೇವರ ವಚನ, ಚೆನ್ನಮಲ್ಲಿಕಾರ್ಜುನ ಅಂದಾಕ್ಷಣ ಮಹಾದೇವಿ ಅಕ್ಕರ ವಚನ, ಹೀಗೆ ನಾವು ಕರಿತೀವಿ. ಆದರೆ ವಚನಾಂಕಿತಗಳು ಆಯಾ ವ್ಯಕ್ತಿಯ ವಚನಗಳನ್ನು ಸೂಚಿಸಿದ್ರೂ ಕೂಡ ಒಂದು ವಚನ ಅದು ಕೇವಲ ವೈಯಕ್ತಿಕ ಅಭಿಪ್ರಾಯ ಆಗಿರಲಿಲ್ಲ. ಆ ಒಂದು ವಚನ ಅನುಭವ ಮಂಟಪದಲ್ಲಿ ಪ್ರಸ್ತಾಪ ಆಗ್ತಿತ್ತು, ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿತ್ತು, ಪರಸ್ಪರ ವಿರೋಧಗಳ ಚರ್ಚೆ ಆಗ್ತಿತ್ತು. ಅದರ ಮೂಲಕ ಅದರಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಪರಸ್ಪರ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು. ಕೊನೆಗೆ ಅದು ಅಲ್ಲಮ ಪ್ರಭುದೇವರ ಒಪ್ಪಿಗೆಯೊಂದಿಗೆ ಅದು ವಚನ ಹೊರಗೆ ಬರ್ತಿತ್ತು. ಕೊನೆಗೆ ವಚನ ಭಾಂಡಾರಿ ಶಾಂತರಸರಿಂದ ಅದು ಕಡತಕ್ಕೆ ಸೇರ್ತಾ ಇತ್ತು. ಹೇಗೆ ನಮ್ಮ ದೇಶದೊಳಗೆ ಇವತ್ತು ಕಾನೂನು ರಚನೆ ಆಗಬೇಕಾಗಿದ್ದಾಗ ನಡೆಯುವಂತಹ ಪ್ರಕ್ರಿಯೆಗಳು 12ನೇ ಶತಮಾನದ ಅನುಭವ ಮಂಟಪದೊಳಗೆ ನಡೆದಿದ್ವು ಅಂತಂತಂದ್ರೆ ಇವತ್ತು ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯೊಳಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಈ ವಿಶ್ವ ಕಂಡ ಮೊದಲ ಪ್ರಜಾಸತ್ತಾತ್ಮಕ ಸಾಹಿತ್ಯ. ಹೇಗೆ ಯಾವುದೇ ಒಂದು ಅನುಭವ ಮಂಟಪದೊಳಗೆ ಪರಸ್ಪರ ಸಂಬೋಧನೆಗಳು ಹೇಗಾಗ್ತಾ ಇದ್ವು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಬಸವ ಅನ್ನೋ ಹೆಸರು ಬಸವಣ್ಣ ಆಯಿತು, ಮಹಾದೇವಿ ಅನ್ನೋ ಹೆಸರು ಅಕ್ಕ ಮಹಾದೇವಿ ಆಯಿತು, ನಾಗಮ್ಮ ಅನ್ನೋ ಹೆಸರು ಅಕ್ಕ ನಾಗಮ್ಮ ಆಯಿತು, ನೀಲಮ್ಮನವರ ಹೆಸರು ನೀಲಾಂಬಿಕೆ ಆಯಿತು. ಹೀಗೆ ಅಂಬಿಕೆ, ಅವ್ವ, ಅಕ್ಕ, ಅಣ್ಣ, ಈ ಭ್ರಾತೃತ್ವ ಭಾವನೆ
ಏನನ್ನ ಇವತ್ತಿನ ದೇಶಕ್ಕೆ ಇವತ್ತು ಬೇಕಾಗಿದೆನೋ, ಯಾವುದು ಈ ದೇಶದ ಸಂವಿಧಾನದ ಆಶಯ ಆಗಿದೆನೋ, ಈ ಭ್ರಾತೃತ್ವ ಭಾವನೆಯನ್ನು ಅನುಭವ ಮಂಟಪದ ಶರಣರು ರೂಢಿಸಿಕೊಂಡಿದ್ದರು ಅಂತಕ್ಕಂಥದ್ದೇ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ. ಯಾವಾಗ ಅನುಭವ ಮಂಟಪದ ಎಲ್ಲ ಶರಣರ ಚಿಂತನ ಮಂಥನ ಅನುಭವಗಳಿಂದ ರೂಪುಗೊಂಡಂತಹ ವಚನ ಸಾಹಿತ್ಯ 12ನೇ ಶತಮಾನದ ಕ್ರಾಂತಿಗೆ ರಂಗೇರಿಸ್ತದೆ. ಯಾವ ವರ್ಣಾಶ್ರಮ ವ್ಯವಸ್ಥೆಯೊಳಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಈ ಈ ಈ ವ್ಯವಸ್ಥೆಯ ನಡುವೆ ಹಲವಾರು ಜನ ಧ್ವನಿಯನ್ನು ಕಳ್ಕೊಂಡಿರ್ತಾರೆ. ಶೂದ್ರರು, ಇನ್ನೂ ಮುಂದೆ ಹೋಗಿ ಪಂಚಮರು, ಯಾರೂ ಕೂಡ ಧ್ವನಿಯನ್ನು ನಾವು ಕೂಡ ಮನುಷ್ಯರು, ನಮಗೂ ಒಂದು ಧ್ವನಿ ಇದೆ, ನಮಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ನಾವು ಕೂಡ ಬದುಕಬಹುದು, ನಾವು ಕೂಡ ಬೆಳಿಬಹುದು ಅನ್ನುವಂತಹ ಕಲ್ಪನೆ ಕನಸನ್ನು ಬಿಟ್ಟುಕೊಟ್ಟು ಪಶುಗಳಂತೆ ಬದುಕ್ತಾ ಇದ್ದಂತಹ ವ್ಯವಸ್ಥೆಯೊಳಗೆ ವಚನ ಸಾಹಿತ್ಯ ಅವರಿಗೆ ಆಶಾಕಿರಣವಾಗಿ ಮೂಡುತ್ತದೆ, ಅವರ ಹಕ್ಕುಗಳನ್ನು ಎತ್ತಿ ಹಿಡಿತದೆ. ಆ ಮೂಲಕ ಸಮಾಜದಲ್ಲಿ ಸಮಾಜದ ಒಂದು ಹೊಸ ಮನ್ವಂತರಕ್ಕೆ ವಚನ ಸಾಹಿತ್ಯ ಅವತ್ತು ಕಾರಣ ಆಗ್ತದೆ. ಈ ಹಿನ್ನೆಲೆ ಒಳಗೆ ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವರ್ಣಾಶ್ರಮ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿರ್ತಕ್ಕಂಥ ಒಂದು ಕ್ರಾಂತಿಕಾರಿ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು ನಾವಿವತ್ತು ಹೆಮ್ಮೆ ಪಡಬೇಕು. ವಚನಗಳು ಅಂತಂತಂದರೆ ಅವು ಪ್ರಾಮಿಸ್ ವಚನ ಸಾಹಿತ್ಯ ಅಂದರೆ ಅದು ಗದ್ಯವೂ ಅಲ್ಲದಂತಹ ಪದ್ಯವೂ ಅಲ್ಲದಂತಹ ಒಂದು ಅಪರೂಪದ ಮತ್ತು ವಿಶಿಷ್ಟವಾದಂತಹ ಸಾಹಿತ್ಯ. ಒಂದು ಅಲೌಕಿಕ ತತ್ವವನ್ನು ಹೇಳಬೇಕಾದ್ರೆ ಲೌಕಿಕ ಉದಾಹರಣೆಗಳ ಮುಖಾಂತರ ಹೇಳೋದು. ಹೇಗಪ್ಪ ಅಂತಂತಂದರೆ ಒಂದು ವಿಭೂತಿ ಹಚ್ಕೊಳ್ಬೇಕಾಗಿದೆ, ಅದನ್ನು ಹೇಳಬೇಕಾಗಿದೆ. ಅದನ್ನು ಹೇಗೆ ಹೇಳ್ತಾರೆ ವಚನಕಾರರು ಅಂತಂತಂದರೆ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ ಅಂತ ಹೇಳ್ತಾ ಬಂದು ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತ ಹೀಗೆ ಒಂದು 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 ಅಲೌಕಿಕ ತತ್ವವನ್ನು ಪ್ರತಿಪಾದನೆ ಮಾಡಬೇಕಾದಾಗ ಲೌಕಿಕವಾದ ಉದಾಹರಣೆಗಳನ್ನು ಕೊಡ್ತಾ ಹೋಗಿ ಆ ತನ್ನ ಗುರಿಯನ್ನು ಮುಟ್ತಕ್ಕಂಥದ್ದು ಈ ಸಾಹಿತ್ಯದ ವೈಶಿಷ್ಟ್ಯತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. 12ನೇ ಶತಮಾನದೊಳಗೆ ರೂಪುಗೊಂಡಂತಹ ವಚನ ಸಾಹಿತ್ಯ ಅದ್ಭುತವಾಗಿರ್ತಕ್ಕಂಥ ಮತ್ತು ಕನ್ನಡ ಸಾಹಿತ್ಯ ಲೋಕದೊಳಗೆ ವಿಶಾಲವಾಗಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣವಾಗಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ವಚನ ವಾಂಗ್ಮಯವನ್ನು ನಾವೆಲ್ಲರೂ ಕೂಡ ಅದರೊಳಗಿರ್ತಕ್ಕಂಥ ಎಲ್ಲ ಅಂಶಗಳು ಏನಿವೆ ಅಂತಂತಂದರೆ ಇವತ್ತು ಭಾರತದ ಸಂವಿಧಾನದೊಳಗೆ ರೂಪುಗೊಂಡಿರ್ತಕ್ಕಂಥ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಆಶಯಗಳು ಕೂಡ ಅವತ್ತೇ ಧ್ವನಿಸಲ್ಪಟ್ಟಿದ್ವು ಅಂತಕ್ಕಂಥದ್ದೇ ಈ ವಚನ ಸಾಹಿತ್ಯದ ವೈಶಿಷ್ಟ್ಯತೆ. ಇವತ್ತು ನಮ್ಮ ವಚನ ಸಾಹಿತ್ಯದೊಳಗೆ ಏನು ಬರ್ತದೆ ಅಂತಂದರೆ, ಗುರು ಬಸವಣ್ಣನವರ ಒಂದು ವಚನ, ಅದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವರು. ಈ ಸಪ್ತಶೀಲಗಳೇನಿವೆ, ಇದು ಗುರು ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಹೇಳಿರ್ತಕ್ಕಂಥ ಈ ಸಪ್ತಶೀಲಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ಭಾರತೀಯ ದಂಡ ಸಂಹಿತೆಯ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಈ ವಚನ. ಗುರು ಬಸವಣ್ಣನವರ ಒಂದು ವಚನ, ಕಳಬೇಡ ಅಂತಂತಂದರೆ ಕಳ್ಳತನವನ್ನು ಮಾಡಬೇಡ. ನಮ್ಮ ಭಾರತೀಯ ದಂಡ ಸಂಹಿತೆಯೊಳಗೆ ಇಂಡಿಯನ್ ಪೆನಲ್ ಕೋಡ್ 1860 ಸೆಕ್ಷನ್ 378 ಏನು ಹೇಳ್ತದೆ, ಯಾವುದೇ ಒಂದು ವಸ್ತುವನ್ನು ಅಂದರೆ ಚರವಸ್ತುವನ್ನು ಅದರ ಮೂಲ ಮಾಲೀಕನ ಸಮ್ಮತಿ ಇಲ್ಲದೆ ದುರುದ್ದೇಶದಿಂದ ಯಾರಾದರೂ ಆ ವಸ್ತುವನ್ನು ಆ ಸ್ಥಳದಿಂದ ಸಾಗಿಸಲ್ಪಟ್ಟಲ್ಲಿ ಅದು ಕಳ್ಳತನ ಅಂತ ಅನಿಸ್ಕೊಳ್ತದೆ. ಅದು ಕಳ್ಳತನ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ಸೆಕ್ಷನ್ 378 ಭಾರತೀಯ ದಂಡ ಸಂಹಿತೆ ವಿವರಿಸ್ತದೆ. ಅದಕ್ಕೆ ಪನಿಷ್ಮೆಂಟ್ ಏನು ಅಂತಕ್ಕಂಥದ್ದನ್ನು ಮುಂದಿನ ಸೆಕ್ಷನ್ದಲ್ಲಿ ಹೇಳ್ತದೆ. ಆದರೆ ಕಳ್ಳತನ ಅಂತಂದ್ರೇನು, ಕೊಲ್ಲಬೇಡ, ಮುಂದಿಂದು ಕೊಲ್ಲುವಿಕೆಯ ಬಗ್ಗೆ ಸೆಕ್ಷನ್ 300 ಯಾವುದೇ ಒಬ್ಬ ವ್ಯಕ್ತಿಯನ್ನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿಯನ್ನು ಜೀವಹರಣ ಮಾಡಿದರೆ ಅದು ಮರ್ಡರ್ ಅನಿಸ್ಕೊಳ್ತದೆ, ಕೊಲೆ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಶಿಕ್ಷೆ ಅದು ಮುಂದಿನ ಸೆಕ್ಷನ್ದಲ್ಲಿ 302 ಅದು ಬರ್ತದೆ. ನೆಕ್ಸ್ಟು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸೆಕ್ಷನ್ 191 ಕೋರ್ಟ್ನೊಳಗೆ ಯಾವುದಾದ್ರೂ ಒಂದು ನ್ಯಾಯಾಲಯದೊಳಗೆ
ಸುಳ್ಳು ಸಾಕ್ಷಿಗಳನ್ನು ದುರುದ್ದೇಶಪೂರ್ವಕವಾಗಿ ಹೇಳಿದ ಪಕ್ಷದೊಳಗೆ ಅದು ಸುಳ್ಳು ಸಾಕ್ಷಿಯನ್ನು ಹೇಳಿದರು ಅಂತ ತಿಳ್ಕೊಂಡು ಕೋರ್ಟ್ನಲ್ಲಿ ಅದು ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸಲ್ಪಡ್ತದೆ. ಯಾವುದೇ ವ್ಯಕ್ತಿ ಸುಳ್ಳು ಅಫಿಡವಿಟ್ಗಳನ್ನು ಹಾಕ್ತಕ್ಕಂಥದ್ದು ಕೂಡ ಕಲಂ 191 ಕೆಳಗಡೆ ಗಂಭೀರವಾಗಿರ್ತಕ್ಕಂಥ ಅಪರಾಧ ಆಗ್ತದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ. ಈ ಮುನಿಯಬೇಡ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಮಹಾದೇವಿ ಅಕ್ಕ ತನ್ನ ವಚನದಲ್ಲಿ ಹೇಳ್ತಾರೆ. ಏನಪ್ಪ ಅಂತಂದರೆ, ಈಗ ಎಲ್ಲ ಪಾಪಗಳ ಮೂಲವೇ ಕೋಪ. ಇವತ್ತಿನ ದಿವಸ ನಾವೇನಾದರೂ ದೇಶದಲ್ಲಿ ನಡೆದಿರ್ತಕ್ಕಂಥ, ವಿಶ್ವದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಲಾಟೆಗಳಾಗಿರ್ಬೋದು, ಎಲ್ಲ ಒಂದು ವಿಕ್ಷಿಪ್ತ ವಾತಾವರಣ ಇರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ಕೋಪ. ಕೋಪವೇ ಪಾಪದ ನೆಲೆಗಟ್ಟು ಅಂತ ಹೇಳ್ತಾರೆ. ಅಂದರೆ ಇವತ್ತು ಮಹಾದೇವಿಯಕ್ಕ ತನ್ನ ವಚನದಲ್ಲಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಕ್ಕಂಥ ಮಾತನ್ನು ಅಲ್ಲ ಮಹಾದೇವಿ ಅಕ್ಕ ಹೇಳ್ತಾರೆ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಕೋಪವನ್ನು ನಾವು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೋತೀವಿ ಅಷ್ಟು ದೊಡ್ಡವರಾಗ್ತೀವಿ. ಆ ಕೋಪವನ್ನು ನಿಯಂತ್ರಣ ಮಾಡಿದಂತಹ ವ್ಯಕ್ತಿ ಇಡೀ ಜಗತ್ತನ್ನೇ ಗೆದ್ದ ಹಾಗೆ. ಯಾವಾಗ ದುರ್ಘಟನೆಗಳು ನಡೀತವೆ, ಯಾವಾಗ ಕೊಲೆ ನಡೀತದೆ, ಯಾವಾಗ ಕೊಲೆಗೆ ಪ್ರಯತ್ನ ನಡೀತದೆ, ಯಾವಾಗ ಅಪಹರಣ ನಡೀತದೆ, ಯಾವಾಗ ಈ ವಿಧಿ ವಿರುದ್ಧವಾದ ಕೃತ್ಯಗಳು ನಡೀತವೆ ಅಂತಂತಂದರೆ ಅದಕ್ಕೆ ಮೂಲ ಕಾರಣ ಕೋಪವೇ ಆಗಿರ್ತದೆ. ಆ ಕೋಪವನ್ನೇ ತೆಗೆದುಹಾಕ್ತಕ್ಕಂಥ ಕೆಲಸವನ್ನು ಶರಣರು ಮಾಡ್ತಾರೆ. ಅದಕ್ಕಾಗಿಯೇ ಅವರು ಮುನಿಯಬೇಡ ಅಂತಕ್ಕಂಥ ಒಂದು ಮುನಿಯಬೇಡ ಅಂತ ಅವರು ಸಂದೇಶವನ್ನು ಕೊಡ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಮತ್ತೊಬ್ಬ ವ್ಯಕ್ತಿಯನ್ನು ನಾನು ಸುಪೀರಿಯರು, ನೀನು ಇನ್ಫೀರಿಯರು, ನಾನು ಶ್ರೇಷ್ಠ, ನೀನು ಕನಿಷ್ಠ ಅಂತಕ್ಕಂಥ ಭಾವನೆ ಏನು ಅವತ್ತಿನ ಕಾಲದೊಳಗಿತ್ತು. ಹೆಂಗೆ ಅವರು ಪದಪ್ರಯೋಗವನ್ನು ಮಾಡ್ತಿದ್ರು, ಕೆಳಜಾತಿ, ಅದು ಜಾತಿ ವ್ಯಾಮೋಹ ಇರಬಹುದು, ಶ್ರೀಮಂತಿಕೆ ಹಮ್ಮು ಇರಬಹುದು, ಅಥವಾ ರೂಪಮದ ಇರಬಹುದು, ಯೌವನ ಮದ ಇರಬಹುದು, ಹಣ ಮದ ಇರಬಹುದು, ಕುಲಮದ ಇರಬಹುದು. ಈ ಎಲ್ಲ ಮದಗಳನ್ನು ಮೈಗೇರಿಸಿಕೊಂಡಿರ್ತಕ್ಕಂಥ ಜನ ಇನ್ನುಳಿದಂಥ ಜನರನ್ನು ಭಾಳಷ್ಟು ನಿಷ್ಕೃಷ್ಟವಾಗಿ ಕಾಣ್ತಕ್ಕಂಥ, ಅವ್ರನ್ನ ಅಸಹ್ಯವಾಗಿ ಕಾಣ್ತಕ್ಕಂಥ, ಅವ್ರನ್ನ ಅವಮಾನಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅಸಹ್ಯ ಪಡಬೇಡ ಅಂದರೆ ಮತ್ತೊಬ್ಬರ ಮಾನಹರಣ ಮಾಡಬೇಡ, ಮತ್ತೊಬ್ಬರ ವ್ಯಕ್ತಿತ್ವಕ್ಕೆ, ಅವರ ಒಂದು ಸ್ವಾತಂತ್ರ್ಯಕ್ಕೆ, ಅವರಿಗೆ ಅದನ್ನು ಹರಣ ಮಾಡ್ತಕ್ಕಂಥ, ಅವರ ಮರ್ಯಾದೆಯನ್ನು ತೆಗಿತಕ್ಕಂಥ ಕಾರ್ಯವನ್ನು ಮಾಡಬೇಡ. ಅದನ್ನು ಭಾರತೀಯ ದಂಡ ಸಂಹಿತೆಯಲ್ಲಿ ಅದನ್ನು 499 ಸೆಕ್ಷನ್ 499 ಅನ್ಯರಿಗೆ ಅಸಹ್ಯ ಡಿಫಾಮೇಷನ್ ಬಗ್ಗೆ ಅದು ಎಕ್ಸ್ಪ್ಲನೇಷನ್ನ ಕೊಡ್ತದೆ. ಅದಕ್ಕೆ ಪನಿಷ್ಮೆಂಟ್ 500ದಲ್ಲಿ ಇದೆ. ಸೆಕ್ಷನ್ 499 ಏನು ಹೇಳ್ತದೆ ಅಂತಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಂಜ್ಞೆಯ ಮುಖಾಂತರವಾಗಲಿ, ಬರಹದ ಮುಖಾಂತರವಾಗಲಿ, ಅಥವಾ ಮಾತಿನ ಮುಖಾಂತರ ಆಗಲಿ ಆ ವ್ಯಕ್ತಿಯ ಚಾರಿತ್ರ್ಯ ಹರಣವನ್ನು ಮಾಡ್ತಕ್ಕಂಥ, ಆತನ ಸಮಾಜದ ದೃಷ್ಟಿಯಲ್ಲಿ ಆತನ ಘನತೆ ಗೌರವವನ್ನು ಕಡಿಮೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೇ ಆದ ಪಕ್ಷದೊಳಗೆ ಅದು ಮಾನನಷ್ಟ ಅಂತ ಅನಿಸ್ಕೊಳ್ತದೆ. ಅದು ಕಲಂ 499 ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತದೆ. ಅದಕ್ಕೆ ಶಿಕ್ಷೆ ಕಲಂ 500ರಲ್ಲಿ ವಿಧಿಸಲ್ಪಡ್ತದೆ. ಹೀಗೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ತನ್ನ ಬಣ್ಣಿಸೋದು ಅಂತಂದ್ರೆ ತಾನು ಸುಪೀರಿಯರ್ ಇರ್ತಕ್ಕಂಥದ್ದು, ನೀನು ಇನ್ಫೀರಿಯರ್ ಅಂತಕ್ಕಂಥದ್ದು, ಅದು ಕೂಡ ತನ್ನ ಬಣ್ಣಿಸ್ಕೊಳ್ಳೋದು ಅಂತಂತಂದ್ರೆ ಮತ್ತೊಬ್ಬರನ್ನ ಅಸಹ್ಯವಾಗಿ ಕಾಣೋದು, ಅದು ಕೂಡ ಅದೇ ವ್ಯಾಪ್ತಿಯಲ್ಲೇ ಬರ್ತದೆ. ಅಸಹ್ಯ ಪಡಬೇಡ, ಇದಿರ ಹಳಿಯಲು ಬೇಡ ಅಂತಂದರೆ ಕೆಲವು ಸಾಹಿತಿಗಳು ಎಷ್ಟು ಚೆನ್ನಾಗಿ ಹೇಳ್ತಿರ್ತಾರೆ ಅಂದರೆ, ಎದುರುಗಡೆ ಬೈಬೇಡ ಅಂದರೆ ಹಿಂದಿಂದ ಬೈ ಅಂತ ಅರ್ಥ ಆಗುತ್ತದು. ಆ ಥರ ಅರ್ಥ ಅಲ್ಲ. ಇದಿರ ಹಳಿಯಲು ಬೇಡ ಅಂತಂತಂದರೆ ನನ್ನ ವೈರಿ ಇದ್ರೂ ಕೂಡ, ನನ್ನ ಪ್ರತಿಸ್ಪರ್ಧಿ, ವೈರಿ ಅನ್ನೋದಕ್ಕಿಂತನೂ ಕೂಡ, ವೈರಿ ಅನ್ನೋ ಪದದಕ್ಕಿಂತನೂ ಪ್ರತಿಸ್ಪರ್ಧಿ. ಈಗ ಎದುರುಗಾರ, ನಾವು ಕೋರ್ಟ್ನಲ್ಲಿ ಏನು ಬರಿತೀವಿ, ಅರ್ಜಿದಾರ ವಿರುದ್ಧ ಎದುರುದಾರ ಅಂತ ಬರೀತಿರ್ತೀವಿ. ಎದುರುದಾರ ಅಂದಾಕ್ಷಣ ಆತ ನಮ್ಮ ವೈರಿ ಇರಬೇಕಂತೇನೂ ಅಲ್ಲ. ಎದುರುದಾರ ಅಂದರೆ ನಮ್ಮ ಎದುರುಗಡೆ ಪಕ್ಷದವನು. ನಮ್ಮ ಚುನಾವಣೆ ಇರ್ತದೆ, ಚುನಾವಣೆಯಲ್ಲಿ ಎದುರುಗಡೆ ನಿಂತ ವ್ಯಕ್ತಿ ನಮ್ಮ ವೈರಿ ಇರೋದಿಲ್ಲ ಆತನು ಕೂಡ ಈ ವ್ಯವಸ್ಥೆ ಒಳಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಾನೆ ಅಷ್ಟೇ. ಅಲ್ಲಿ ಎದುರು ಅಂತಕ್ಕಂಥ ಪದ, ಎದುರು ಅನ್ನೋದೇ ಇದಿರು, ಎರಡು ಅರ್ಥ ಒಂದೇ. ಇಲ್ಲಿ ಇದಿರ ಹಳಿಯಲು ಬೇಡ ಅಂತಂದರೆ ನನ್ನ ಎದುರಾಳಿಯನ್ನೂ ಕೂಡ ಅಸಹ್ಯವಾಗಿ ಮಾಡಬೇಡ, ಹಳಿಯಬೇಡ, ಆತನನ್ನು ಬೈಬೇಡ ಅಂತಕ್ಕಂಥದ್ದು ಇದಿರ ಹಳಿಯಲು ಬೇಡ. ಹೀಗೆ ಈ
ಸಪ್ತಶೀಲಗಳು ಭಾರತೀಯ ದಂಡ ಸಂಹಿತೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ. ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ ಈ ಸಪ್ತಶೀಲಗಳ ಬಗ್ಗೆ ಗುರು ಬಸವಣ್ಣನವರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಈ ಒಂದು ವಚನ ಸಾಕು ಇಡೀ ದೇಶದಲ್ಲಿ ಅತ್ಯಂತ ಸುವ್ಯವಸ್ಥಿತವಾದ ಸುಂದರ ಬಂಧುರ ಸಮಾಜ ನಿರ್ಮಾಣ ಆಗಲಿಕ್ಕೆ. ಈ ಒಂದು ವಚನದಲ್ಲಿ ಇಡೀ ಭಾರತೀಯ ದಂಡ ಸಂಹಿತೆ, ಭಾರತೀಯ ದಂಡ ಸಂಹಿತೆ ಏನು ಹೇಳ್ತದೆ? ಕಳ್ಳತನ ಅದಕ್ಕೆ ಕಳ್ಳತನಕ್ಕೆ ಶಿಕ್ಷೆ, ಕೊಲೆ ಅದಕ್ಕೆ ಶಿಕ್ಷೆ, ಮಾನನಷ್ಟ ಮೊಕದ್ದಮೆ ಅದಕ್ಕೆ ಮಾನನಷ್ಟ, ಅದಕ್ಕೆ ತಕ್ಕ ಶಿಕ್ಷೆ, ಮತ್ತು ಫಾಲ್ಸ್ ಅಫಿಡವಿಟ್ ಅಂದ್ರೇನು ಅದಕ್ಕೆ ತಕ್ಕಂಥ ಶಿಕ್ಷೆ ಅಂತ ಹೇಳ್ತದೆ. ಆದರೆ ಗುರು ಬಸವಣ್ಣನವರು ಕಳಬೇಡ ಅಂತ ಹೇಳೋದ್ರ ಮುಖಾಂತರ ನೀನು ಕಳ್ಳತನವನ್ನು ಮಾಡಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಕೊಲ್ಲಬೇಡ ಅದನ್ನು ಪ್ರಾಹಿಬಿಟ್ ಮಾಡ್ತಾರೆ, ಅದನ್ನು ನಿಷೇಧಿಸ್ತಾರೆ. ಕಳ್ಳತನ ಮಾಡಬಾರ್ದು, ಕೊಲ್ಲಬೇಕಾಗಬಾರ್ದು, ಸುಳ್ಳನ್ನು ಹೇಳಬಾರ್ದು, ಸಿಟ್ಟಾಗಬಾರ್ದು, ಮತ್ತೊಬ್ಬರನ್ನ ಅಸಹ್ಯ ಮಾಡಬಾರ್ದು. ಹೇಗೆ ಈ ಎಲ್ಲ ಅಂಶಗಳನ್ನು ಅವರು ನೇರವಾಗಿ ಸ್ಪಷ್ಟವಾಗಿ ನಿಷೇಧಿಸುವ ಮುಖಾಂತರ ಅತ್ಯಂತ ಆದರ್ಶ ಸುಂದರ ಬಂಧುರ ಸಮಾಜಕ್ಕೆ ಶ್ರೀಕಾರ ಹಾಕಿದಂತಹ ಕೀರ್ತಿ ಅದು ಗುರು ಬಸವಣ್ಣನವರಿಗೆ ಸಲ್ತದೆ. ಹೀಗೆ ಈ ಭಾರತೀಯ ದಂಡ ಸಂಹಿತೆಯೊಳಗೆ ಬರ್ತಕ್ಕಂಥ ಎಲ್ಲ ಅಂಶಗಳು ಕಳಬೇಡ, ಕೊಲಬೇಡ ಅನ್ನುವಂತಹ ವಚನದಲ್ಲಿ ಪ್ರಸ್ತಾಪ ಆಗಿವೆ ಅನ್ನೋದು ನಮ್ಮ ಆ ವಚನ ಸಾಹಿತ್ಯದ ವೈಶಿಷ್ಟ್ಯತೆ. ಹೀಗೆ ನಮ್ಮ ಸಂವಿಧಾನದೊಳಗೆ ಮೂಲಭೂತ ಹಕ್ಕುಗಳು, ಮೂಲಭೂತ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು, ಹಾಗೆಯೇ ಮೂಲಭೂತ ಕರ್ತವ್ಯಗಳು ಇವೆಲ್ಲವೂ ಕೂಡ ಪ್ರಸ್ತಾಪ ಆಗಿವೆ. ಈ ಸಂವಿಧಾನದ ಪ್ರಸ್ತಾವನೆ ಏನು ಹೇಳ್ತದೆ ಅಂತಂತಂದರೆ, ಸಂವಿಧಾನದ ಪ್ರಿಯಾಂಬಲ್, ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲ್ ಏನು ಹೇಳ್ತದೆ ಅಂತಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮನ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ into a sovereign, socialist, secular, democratic and republic, and to secure all its citizens justice, social, economic and political liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this Constitution. 1946ನೇ ಇಸ್ವಿ ನವೆಂಬರ್ 26ನೇ ತಾರೀಕಿನ ದಿನ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಶಿಲ್ಪಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಧ್ಯಕ್ಷರಾಗಿದ್ದರು, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು. ಅವರು ದೇಶದ ಮೊದಲ ಕಾನೂನು ಸಚಿವರು ಆದರು. ಈ 1949ರ ಈ ಸಂವಿಧಾನ ರಚನಾ ಸಭೆಯೊಳಗೆ ಈ ದೇಶದ ಸಂವಿಧಾನ ಏನು ಹೇಳ್ತದೆ ಅದೆಲ್ಲವೂ ಕೂಡ ಪ್ರಿಯಾಂಬಲ್ದೊಳಗೆ, ಸಂವಿಧಾನದ ಪ್ರಿಯಾಂಬಲ್ದೊಳಗೆ, ಪ್ರಿಯಾಂಬಲ್ ಅಂದರೆ ಸಂವಿಧಾನದ ಪೀಠಿಕೆ ಒಳಗೆ ಇಡೀ ಸಂವಿಧಾನದ ತಿರುಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಇಲ್ಲಿ ಅದನ್ನು ಧ್ವನಿಸಿದ್ದಾರೆ ಅವರು. ಈ ಸಂವಿಧಾನದ ಆಶಯ ಏನು ಅಂತಂದರೆ, ಈ ಸಂವಿಧಾನದ ಪ್ರಿಯಾಂಬಲ್ದಲ್ಲಿ ಬರ್ತಕ್ಕಂಥದ್ದು 3 ಮೌಲ್ಯಗಳಿವೆ. ಅದು ಈ ದೇಶದ ಸಂವಿಧಾನದ ಆಶಯ. 3 ಮೌಲ್ಯಗಳು ಯಾವುವು? ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಅದು ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕು ಅಂತಕ್ಕಂಥದ್ದು ಈ ದೇಶದ ಸಂವಿಧಾನದ ಆಶಯ. ಹಾಗಾದರೆ ಜಸ್ಟಿಸ್ ಸೋಷಿಯಲ್ ಅಂದರೆ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದರೆ ಏನು? ಹಾಗಾದರೆ ಶಿವಪಂಚಾಯತಗಳಾದಂತಹ ಅನ್ನ, ಅರಿವು, ಔಷಧ, ಆಶ್ರಯ, ಈ ಶಿವಪಂಚಾಯತಗಳು ಅಂತ ನಾವೇನು ಕರಿತೀವಿ ಇವುಗಳು ಬಡವ ಬಲ್ಲಿದ, ಮತ್ತು ಉಚ್ಚವರ್ಣದವ, ಕೀಳುವರ್ಣದವ, ಮತ್ತು ಗಂಡು ಹೆಣ್ಣು, ಈ ಯಾವ ಭೇದ ಇಲ್ಲದೇನೆ ಸರ್ವರಿಗೂ ಕೂಡ ಸಮಾನವಾಗಿ ಸಿಕ್ಕಾಗ ಅದು ಸಾಮಾಜಿಕ ನ್ಯಾಯ ಅಂತ ಅನಿಸ್ಕೊಳ್ತದೆ. ಸಂವಿಧಾನದ ಪ್ರಿಯಾಂಬಲ್ ಮುಖಾಂತರ ಈ ಭಾರತದ ನೆಲದ ಕಾನೂನಿನ ಆಶಯ ಕೂಡ ಅದೇ ಆಗಿದೆ. ಈ ಸಾಮಾಜಿಕ ನ್ಯಾಯ ಮತ್ತು ಎಕಾನಮಿಕ್ ಜಸ್ಟಿಸ್, ಆರ್ಥಿಕ ನ್ಯಾಯ,
ಆರ್ಥಿಕ ನ್ಯಾಯ ಈ ದೇಶದ ಸಂವಿಧಾನದ ಆಶಯ. ಆರ್ಥಿಕ ನ್ಯಾಯ ಅಂದರೆ ಏನು? ಇವತ್ತು ಆರ್ಥಿಕ ನ್ಯಾಯ ಅಂತಂದರೆ ಯಾವ ವ್ಯಕ್ತಿಗೆ ಆತನ ಪರಿಶ್ರಮಕ್ಕೆ ತಕ್ಕಂತೆ ವೇತನ ಕೊಡಲ್ಪಡಬೇಕು. ಏನಿತ್ತು ಒಂದು ವ್ಯವಸ್ಥೆಯೊಳಗೆ ಈ 12ನೇ ಶತಮಾನದೊಳಗೆ? ಹೇಗೆ ಸಾಮಾಜಿಕ ನ್ಯಾಯವೇ ಇಲ್ಲದಂತಹ ಒಂದು ಕಾಲ ಅದು. ಯಾಕಂತಂದರೆ ಅಲ್ಲಿ ಒಂದು ಅನುತ್ಪಾದಕ ವರ್ಗ, ಒಂದು ಉತ್ಪಾದಕ ವರ್ಗ. ದುಡಿಯುತ್ತಲೇ ಇರಬೇಕು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಶೂದ್ರ ಹೊಲದಲ್ಲಿ ದುಡಿತಾನೇ ಇರಬೇಕು. ಕ್ಷತ್ರಿಯ ಯುದ್ಧವನ್ನು ಮಾಡ್ತಾನೆ ಇರಬೇಕು. ಬ್ರಾಹ್ಮಣ ಪೌರೋಹಿತ್ಯವನ್ನು ಮಾತ್ರ ಮಾಡ್ತಾ ಇರಬೇಕು. ಮತ್ತು ವೈಶ್ಯ ವ್ಯಾಪಾರವನ್ನು ಮಾತ್ರ ಮಾಡ್ತಾ ಇರಬೇಕು. ಈ ವರ್ಣಾಶ್ರಮ ವ್ಯವಸ್ಥೆಯೊಳಗೆ ಈ ದೇಶದ ಉತ್ಪಾದಕ ವರ್ಗವನ್ನು ಶೂದ್ರರು ಅಂತ ಪರಿಗಣಿಸಿ ಅವರನ್ನು ನಿಕೃಷ್ಟವಾಗಿ ಕಂಡು ಅವರ ಉತ್ಪಾದನೆಯ ಮೇಲೆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಈ ಒಂದು ಕೆಟ್ಟ ಅರಿಷ್ಟ ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಬಸವಾದಿ ಶರಣರ ಹೋರಾಟ ಪ್ರಾರಂಭವಾಯಿತು. ಯಾವ ಒಂದು ಅನುತ್ಪಾದಕ ವರ್ಗ ಮತ್ತು ಉತ್ಪಾದಕ ವರ್ಗಗಳ ಮಧ್ಯೆ ಒಂದು ಅಸಮಾನತೆ ಏನಿತ್ತಲ್ಲ, ಅದನ್ನು ತೆಗೆದುಹಾಕಿ ದುಡಿಯುವವನಿಗೆ ಮಾತ್ರ ಉಣ್ಣುವ ಹಕ್ಕು, ಆ ದುಡಿಯುವವನಿಗೆ ಮಾತ್ರ ಉಣ್ಣುವ ಹಕ್ಕು. ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಾನತೆ ಇದು. ದುಡಿಯುವವನು ಮಾತ್ರ ಉಣ್ಣತಕ್ಕಂಥದ್ದು. ಕಾಯಕದಿಂದ ಬಂದ ಕಾರೆಯ ಸೊಪ್ಪಾದರೂ ಲಿಂಗಾರ್ಪಿತ. ಕಾಯಕದಿಂದಲೇ ಬದುಕಬೇಕು ಮನುಷ್ಯ. ಯಾವ ವ್ಯಕ್ತಿಯೂ ಕೂಡ ಕಾಯಕ ವಿಮುಖನಾಗಿ ಬದುಕ್ತಕ್ಕದ್ದಲ್ಲ. ಹೇಗೆ? ಅದಕ್ಕೊಂದು ಪ್ರಸಂಗ ಬರ್ತದೆ. ನುಲಿಯ ಚಂದಯ್ಯ ತನ್ನ ನುಲಿಯ ಚಂದಯ್ಯ ಅಂದ್ರೆ ಆತ ಈ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಹೇಳ್ತಾರೆ, ಮಿಣಿ ಮಾಡ್ತಕ್ಕಂಥದ್ದು, ಹಗ್ಗ ಮಾಡ್ತಕ್ಕಂಥದ್ದು ಅದೆಲ್ಲ ಇರ್ತದೆ. ಅದನ್ನು ರೆಡಿ ಮಾಡ್ತಕ್ಕಂಥ ಕಾಯಕವನ್ನು ನುಲಿಯ ಚಂದಯ್ಯ ಮಾಡ್ತಾ ಇದ್ದ. ಆತ ಮಾಡ್ತಕ್ಕಂಥ ಸಂದರ್ಭದೊಳಗೆ ಲಿಂಗಯ್ಯ ಬಿದ್ದ ಕೊಳ್ಳಾಗಿಂದ ಅಂತ ಹೇಳ್ತಾರೆ, ಬಿದ್ದಿರ್ಬೋದು. ಆವಾಗ ತಾನ ಕಾಯಕದೊಳಗಿದ್ದಂಥ ಸಂದರ್ಭದೊಳಗೆ ಆ ಲಿಂಗ ಅಲ್ಲಿ ಬಿತ್ತು. ಅದನ್ನು ಎತ್ಕೊಂಡು ಕಟ್ಕೊಂಡೋದ್ರು ಸಹಿತ ಅದು ಕಾಯಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲ ಅಂತ ತಿಳ್ಕೊಂಡು ಆ ನುಲಿಯ ಚಂದಯ್ಯ ಲಿಂಗಯ್ಯನನ್ನೇ ಅಲ್ಲಿ ಬಿಟ್ಟು ಬರ್ತಾನೆ. ಕೊನೆಗೆ ಲಿಂಗಯ್ಯ ನನ್ನ ಕಟ್ಕೋ ಅಂತ ತಿಳ್ಕೊಂಡು ಬೆನ್ನ ಹತ್ತಿ ಬಂದ ಅಂತ ತಿಳ್ಕೊಂಡು ಒಂದು ಕಥೆಯಲ್ಲಿ ಹೇಳ್ತಾರೆ. ಇದು ನಡೆದದೋ ಬಿಟ್ಟದೋ ಬೇರೆ ವಿಚಾರ. ಆದರೆ ಕಾಯಕಕ್ಕೆ ಶರಣರು ಕೊಟ್ಟಂತಹ ಒಂದು ವ್ಯವಸ್ಥೆ. ಕಾಯಕ ಅನ್ನುವಂತಹ ಪದ ಅದು ಬಸವಾದಿ ಶರಣರು ಟಂಕಿಸಿದ ಅದ್ಭುತವಾಗಿರ್ತಕ್ಕಂಥ ಪದ. ಯಾವ ವ್ಯಕ್ತಿ ಕಾಯಕ ಮಾಡ್ತಾನೋ ಆತ ಮಾತ್ರ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯಬಹುದು. ಆತ ಮಾತ್ರ ಕಾಯಕದಿಂದ ಬಂದ ಅರ್ಜನೆಯಿಂದ ಅದನ್ನು ಪ್ರಸಾದ ರೂಪದಲ್ಲಿ ಬಳಸಬಹುದು ಅನ್ನುವಂಥದ್ದು. ಹೇಗೆ ಕಾಯಕ ವಿಮುಖನಾದ ವ್ಯಕ್ತಿಗೆ ಪ್ರಸಾದವನ್ನು ಮಾಡ್ತಕ್ಕಂಥ ಹಕ್ಕಿಲ್ಲ. ಎಲ್ಲಿಯವರೆಗೆ ಅಂತಂತಂದರೆ, ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಅಂತ ಹೇಳ್ತಕ್ಕಂಥ ಶರಣರು ಮುಂದುವರೆದು ಹೇಳ್ತಾರೆ, ಲಿಂಗವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ಬಹುಶಃ ದೇವರಿಗೂ ಕೂಡ ಕೆಲಸ ಮಾಡುವಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಸವಾದಿ ಶರಣರು ಮಾತ್ರ ಅಂತಕ್ಕಂಥದ್ದು ನಾವು ಬಹಳಷ್ಟು ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಜಂಗಮವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಅಂತಕ್ಕಂಥ ಹೇಳಿ ಯಾವುದೇ ವ್ಯಕ್ತಿ ಇರಲಿ ಆತ ಕಾಯಕದಿಂದಲೇ ಬದುಕಬೇಕು ಅನ್ನುವಂತಹ ಸಮ ಸಮಾಜದ ಸರ್ವೋದಯ ಸಿದ್ಧಾಂತವನ್ನು ತೋರಿಸಿದಂತಹ ಅದನ್ನು ಸೃಷ್ಟಿ ಮಾಡಿರತಕ್ಕಂಥ ಕೀರ್ತಿ ಅದು ಬಸವಾದಿ ಪ್ರಮುಖರಿಗೆ ಸಲ್ತದೆ. ಈ ಮೂಲಕ ದುಡಿಯುವವನು ಮತ್ತು ದುಡಿಯಲಾರದವನು ಅವರ ಮಧ್ಯದ ಒಂದು ಕಂದಕವನ್ನು ನಿರ್ಮೂಲನೆ ಮಾಡಿ ಸಮಾಜವನ್ನು ಕಟ್ಟಿರ್ತಕ್ಕಂಥ, ಸರ್ವರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಆ ಕೀರ್ತಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಗೆ ಸಲ್ತದೆ. ಆದ್ದರಿಂದಲೇ ಅವರು ಕಾಯಕಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅದನ್ನೇ ನಮ್ಮ ಸಂವಿಧಾನದೊಳಗೆ ಜಸ್ಟಿಸ್ ಸೋಷಿಯಲ್, ಸಾಮಾಜಿಕ ನ್ಯಾಯ ಸಿಗಬೇಕು. ಇಲ್ಲಿ ವರ್ಣಗಳ ಆಧಾರದ ಮೇಲೆ ಮತ್ತು ಜಾತಿಯ ಆಧಾರದ ಮೇಲೆ ಮತ್ತು ಯಾವುದೇ ರೀತಿಯ ಒಂದು ರೂಪದೊಳಗೆ ಅಸಮಾನತೆ ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದು ಭಾರತದ ಸಂವಿಧಾನದ ಆಶಯ. ಸಾಮಾಜಿಕ ನ್ಯಾಯ ಅದು ದೇಶದ ಸಂವಿಧಾನದ ತಿರುಳು. ಮತ್ತು ಆರ್ಥಿಕ ನ್ಯಾಯ ಅಂದ್ರೂ ಕೂಡ ಅದೇ. ಒಂದು ಜಮೀನ್ದಾರಿ ವ್ಯವಸ್ಥೆ ಇರ್ತದೆ, ಅದರಲ್ಲಿ ಸಾವಿರಾರು ಜನ ಜೀತಗಾಳಗಳಾಗಿ ದುಡಿತಾನೆ ಇರ್ತಾರೆ, ದುಡಿಯೋರು ದುಡಿತಾನೆ ಇರ್ತಾರೆ. ಆತ ದುಡಿಯಲಾರದ ವ್ಯಕ್ತಿ ಅದರ ಮಾಲೀಕನಾಗಿದ್ದುಕೊಂಡು ಆತ ಅನುಭೋಗಿಸ್ತಾ ಇರ್ತಾನೆ. ಇಂತಹ ಒಂದು ವ್ಯವಸ್ಥೆಯ ನಡುವೆ ಆರ್ಥಿಕ ನ್ಯಾಯ, ದುಡಿಯುವವನಿಗೆ ಆ ಮಾತ್ರ. ಅದು ಇತ್ತೀಚೆಗೆ ರೂಪುಗೊಂಡಂಥ ಟೆನೆಂಟ್ಸ್ ಆ್ಯಕ್ಟ್ ಅಂತೇನಿತ್ತು ಅದು ಈ ಹಿನ್ನೆಲೆ ಒಳಗೆ ಭಾಳಷ್ಟು ಒಂದು ಅರ್ಥಗರ್ಭಿತ ಅಂತ ಅನ್ನಿಸ್ತದೆ. ಟೆನೆಂಟ್ಸ್ ಆ್ಯಕ್ಟ್
ಉಳುವವನೇ ಒಡೆಯ ಅಂತಕ್ಕಂಥ ಕಾನೂನನ್ನು ಏನು ಅವತ್ತಿನ ಇತ್ತೀಚಿನ ಒಂದು 30-40 ವರ್ಷಗಳ ಹಿಂದೆ ಜಾರಿಗೆ ತಂದರು, ಅಲ್ಲಿ ಆರ್ಥಿಕ ನ್ಯಾಯ ಅಷ್ಟರ ಮಟ್ಟಿಗೆ ಸಿಕ್ತು ಅಂತ ನಾವು ಹೇಳ್ಬೋದು. ಇಲ್ಲ ಅಂತಂದರೆ ಒಂದು ವರ್ಗ ದುಡಿತಾನೆ ಇರ್ತಿತ್ತು, ಇನ್ನೊಂದು ವರ್ಗ ದುಡಿದವರದನ್ನು ತಿಂತಾನೆ ಇರ್ತಿತ್ತು. ಈ ವ್ಯವಸ್ಥೆಯನ್ನು ನಿರ್ಮಾಣ ಇದ್ದಂಥ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆಯ ವಿರುದ್ಧವೇ 12ನೇ ಶತಮಾನದಲ್ಲಿ ಶರಣರು ಅದನ್ನು ಅವರು ಈ ಕಾಯಕ ಮತ್ತು ದಾಸೋಹದ ಮುಖಾಂತರ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ನು ರಾಜಕೀಯ ನ್ಯಾಯ, ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, 12ನೇ ಶತಮಾನದೊಳಗೆ ಸಮಾನತೆ ಅದು ಧಾರ್ಮಿಕ ಶೋಷಣೆಯ ವಿರುದ್ಧ ಇತ್ತು. ಹೀಗಾಗಿ ಗುರು ಬಸವಣ್ಣನವರು ಧರ್ಮಕೇಂದ್ರಿತ ಶೋಷಣೆಯ ವಿರುದ್ಧ ಹೋರಾಟ ಮಾಡಬೇಕಾಯಿತು. ಆದರೆ 20ನೇ ಶತಮಾನದಲ್ಲಿ ಧರ್ಮಕೇಂದ್ರಿತ ಶೋಷಣೆಯೇ ಇತ್ತು ನಿಜ, ಆದರೆ ಅದಕ್ಕಿಂತಲೂ ಹೆಚ್ಚು ರಾಜಕೀಯ ಕೇಂದ್ರಿತ ಶೋಷಣೆಯ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯತ್ನವನ್ನು ಪಡಬೇಕಾಯಿತು. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಧರ್ಮಕೇಂದ್ರಿತ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಕೇಂದ್ರಿತ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇಬ್ಬರ ಉದ್ದೇಶವೂ ಕೂಡ ಸಮಾನತೆಯೇ ಆಗಿತ್ತು. ಆದರೆ ಕಾಲಘಟ್ಟ ಬೇರೆ ಆಗಿತ್ತು, ಅವತ್ತಿನ ಶೋಷಣೆಯ ರೂಪಗಳು ಬೇರೆ ಬೇರೆಯಾಗಿದ್ವು. ಹೀಗಾಗಿ ಇವತ್ತಿನ ಸಂವಿಧಾನದೊಳಗೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯದ ಜೊತೆಗೆ ರಾಜಕೀಯ ನ್ಯಾಯವೂ ಕೂಡ ಸಿಗಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನುವಂಥದ್ದನ್ನು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಅವಶ್ಯ ಅಂತಕ್ಕಂಥದ್ದು ಆಗಿರೋದ್ರಿಂದ ಈ ಪ್ರಿಯಾಂಬಲ್ದೊಳಗೆ ಪ್ರಸ್ತಾವನೆಯೊಳಗೆ ಸಾಮಾಜಿಕ ಆರ್ಥಿಕ ಜೊತೆಗೆ ರಾಜಕೀಯ ನ್ಯಾಯವನ್ನು ಕೂಡ ಸೇರಿಸಿದರು. ಆದರೆ 12ನೇ ಶತಮಾನದಲ್ಲಿನೇ ಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ಬಂಡಾಯವೆದ್ದಂತಹ ಒಬ್ಬ ವಿಶೇಷ ವ್ಯಕ್ತಿ ಯಾರಾದರೂ ಇದ್ದರೆ, ಆನಿ ಬಿಜ್ಜಳಂಗಂಜುವೆನೆ ಅಂತ ತಿಳ್ಕೊಂಡು ಬಿಜ್ಜಳನ ಭಂಡಾರವೆನಗೇ ಕೈಯ ಅಂತ ಪ್ರಶ್ನೆ ಮಾಡತಕ್ಕಂಥ ಗುರು ಬಸವಣ್ಣನವರು ಅವತ್ತಿನ ಕಾಲದಲ್ಲಿಯೇ ರಾಜಸತ್ತಾತ್ಮಕ ವ್ಯವಸ್ಥೆಯ ವಿಜೃಂಭಣೆಯ ಕಾಲದೊಳಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಬೀಜವನ್ನು ಬಿತ್ತಿದಂಥವ್ರು ಅಂತಕ್ಕಂಥದ್ದು ನಾವು ಹೆಮ್ಮೆ ಪಡಬೇಕಾಗಿರತಕ್ಕಂಥ ಸಂದರ್ಭ. ಇನ್ನು ನಮ್ಮ ಪ್ರಿಯಾಂಬಲ್ದೊಳಗೆ ಹೇಳ್ತಾರೆ, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಶಿಪ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದಮ್ ಆಲ್ fraternity, assuring the dignity of the individual and the unity and integrity of the nation. ಇಲ್ಲಿ ನಾವು ತಗೋಬೇಕಾಗಿರೋದು ಲಿಬರ್ಟಿ ಆಫ್ ಥಾಟ್, ವಿಚಾರ ಸ್ವಾತಂತ್ರ್ಯ ಮತ್ತು ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಬಿಲೀಫ್, ಶ್ರದ್ಧೆಯ ಸ್ವಾತಂತ್ರ್ಯ, ಪೂಜಾ ಸ್ವಾತಂತ್ರ್ಯ, ಹೀಗೆ ಈ ಎಲ್ಲ ಅಂಶಗಳು ಕೂಡ ಇವತ್ತಿನ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆದರೆ 12ನೇ ಶತಮಾನದ ಅನುಭವ ಮಂಟಪದೊಳಗೆ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್ ಹೇಗಿತ್ತು ಅಂತಂತಂದರೆ, ಅನುಭವ ಮಂಟಪದೊಳಗೆ ಪ್ರತಿಯೊಬ್ಬ ಶರಣರು ಕೂಡ ಅನುಭಾವಿಗಳಾಗಿದ್ದರು. ಪ್ರತಿಯೊಬ್ಬ ಶರಣರು ಕೂಡ ಪ್ರತಿಯೊಬ್ಬ ಶರಣರಲ್ಲಿನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಇತ್ತು. ಮತ್ತು ಅಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವನೆ ಇರಲೇ ಇಲ್ಲ. ಮತ್ತು ಅನುಭವ ಮಂಟಪದೊಳಗೆ ಚಿಕ್ಕವ ದೊಡ್ಡವ ಅಂತಕ್ಕಂಥ ಭಾವನೆಯೂ ಕೂಡ ಇರಲಿಲ್ಲ. ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲವಾಗಿದ್ದರೆ 12, 13, 14 ವರ್ಷದಲ್ಲಿರ್ತಕ್ಕಂಥ ಚನ್ನಬಸವಣ್ಣನಾಗಿರ್ಬೋದು ಅಥವಾ ಮರುಳಶಂಕರ ದೇವರಾಗಿ ನಮ್ಮ ರುದ್ರಮುನಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ವಚನಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಪ್ರಭುದೇವರಂಥವರು ಬಿಡ್ರಿ ನೀವಿನ್ನೂ ಚಿಕ್ಕವರಿದ್ದೀರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವರ ವಿಚಾರಧಾರೆಗಳನ್ನೂ ಕೂಡ ಗೌರವಿಸುವುದ್ರ ಮುಖಾಂತರ ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂದು ಕಾಣಬಂದಿತ್ತು ಕಾಣಾ ಚನ್ನಬಸವಣ್ಣ ಅಂತ ತಿಳ್ಕೊಂಡು ಪ್ರಭುದೇವರಿಂದ ವರ್ಣಿಸಲ್ಪಟ್ಟಂಥ ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ತುಂಬ ಚಿಕ್ಕವರಿದ್ದರು. ಅನುಭವ ಮಂಟಪದ ಘಟಾನುಘಟಿ ಅನುಭಾವಿಗಳ ಮಧ್ಯದಲ್ಲಿ ಕೂತುಕೊಂಡು ತಮ್ಮ ಚಿಂತನೆಗಳನ್ನು ಅವರು ಪ್ರಸ್ತಾಪ ಮಾಡ್ತಿದ್ರು. ಕಲ್ಯಾಣದ ರಾಜಬೀದಿಯಲ್ಲಿ ಕಸಗುಡಿಸುವಂತಹ ಸತ್ಯಕ್ಕ ಸ್ಥಾನಮಾನದ ದೃಷ್ಟಿಯಿಂದ ಹೊರಟ್ರೆ ಕಲ್ಯಾಣದ ಜಾಡಮಾಲಿ ಅಂತ ಕರಿಬೋದು. ಅಂತಹ ಜಾಡಮಾಲಿ ಕಾಯಕದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಯಾವುದೂ ಇಲ್ಲ. ಆದರೆ ಅವಳ ಕಾಯಕ ಏನಾಗಿತ್ತು ಅಂತಂದರೆ, ಕಲ್ಯಾಣದ ರಾಜಬೀದಿಯಲ್ಲಿ ಕಸಗುಡಿಸುವಂತಹ ಸತ್ಯಕ್ಕ ಪ್ರಶ್ನೆ ಮಾಡ್ತಾಳೆ, ಅರ್ಚನೆ ಪೂಜೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರ ಸ್ತ್ರೀಯರಿಗೆ ಎರಗದಿಪ್ಪುದೇ ನೇಮ ನಮ್ಮ ಶಂಭುಜಕ್ಕೇಶ್ವರ ಲಿಂಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಆಯ್ದಕ್ಕಿ ನಮ್ಮ ಸತ್ಯಕ್ಕ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಅರ್ಚನೆ ಪೂಜೆ ನೇಮವಲ್ಲ, ಪರಧನ ಪರಸ್ತ್ರೀಯರೇ ಗೆರಗದಿಪ್ಪುದೇ ನೇಮ ಅಂತಕ್ಕಂಥ ವಿಚಾರ. ಎಂಥ ಅದ್ಭುತವಾಗಿರ್ತಕ್ಕಂಥ ಚಿಂತನೆಯನ್ನು ಒಬ್ಬ ಸಾಮಾಜಿಕ ರಂಗದಲ್ಲಿ ಒಬ್ಬ ಸಾಮಾನ್ಯ ಕಸಗುಡಿಸತಕ್ಕಂಥ ಕಾಯಕವನ್ನು ಮಾಡ್ತಕ್ಕಂಥ ಸತ್ಯಕ್ಕ ಹೇಳ್ತಾಳೆ ಅಂತಂತಂದರೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಲಿಬರ್ಟಿ ಆಫ್
ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್ ಅಂತ ನಾವೇನು ಇವತ್ತಿನ ಸಂವಿಧಾನದಲ್ಲಿ ಕರ್ಕೋತೀವಿ, ಅದನ್ನು ಎಷ್ಟು ಅದ್ಭುತವಾಗಿ ಮಹಿಳೆಯರಿಗೆ ಕೊಟ್ಟಿದ್ರು ಗುರು ಬಸವಣ್ಣನವರು. ಆಯ್ದಕ್ಕಿ ಲಕ್ಕಮ್ಮ ಗಂಡ ಹೆಚ್ಚುವರಿಯಾಗಿ ಅಕ್ಕಿಯನ್ನು ದಿನನಿತ್ಯ ತರೋದಕ್ಕಿಂತ ಜಾಸ್ತಿ ತಂದಾಗ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಲ್ಲಿಯೇ ಸುರುವಿ ಬನ್ನಿ ಮಾರಯ್ಯ ಅಂತ ಹೇಳ್ತಾರೆ. ಅಂತಂದರೆ ಇವತ್ತಿನ ಈ ಬುದ್ಧಿ ಇವತ್ತಿನ ಭ್ರಷ್ಟ IAS ಅಧಿಕಾರಿಗಳ ಪತ್ನಿಯರಿಗೆ ಏನಾದರೂ ಇದ್ದಿದ್ದರೆ ಇವತ್ತಿನ ದಿವಸ ಇಷ್ಟೊಂದು ACB ಆಗಲಿ, ಲೋಕಾಯುಕ್ತ ಆಗಲಿ, ಮತ್ತು ಈ ರೀತಿಯಾಗಿ ED ಆಗಲಿ ಇದರ ಅವಶ್ಯಕತೆಯೇ ಇರ್ತಿರಲಿಲ್ಲ. ಸಂಪತ್ತು ವಿದೇಶಿ ಬ್ಯಾಂಕ್ಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥ ಕೆಟ್ಟ ವ್ಯವಸ್ಥೆಯ ನಡುವೆ ನಾವೇನಿದೀವಲ್ಲ, ಇದರ ವಿರುದ್ಧವೇ 12ನೇ ಶತಮಾನದಲ್ಲಿ ಶರಣರ ಹೋರಾಟ ಆಗಿತ್ತು. ಒಬ್ಬ ಲಕ್ಕಮ್ಮನಂತಹ ಪತ್ನಿ ಇವತ್ತಿನ ಅಧಿಕಾರಿಗಳಿಗೆ ಸಿಕ್ಕಿಬಿಟ್ರೆ, ಅಂತಹ ಲಕ್ಕಮ್ಮನ ಗುಣ ಇರತಕ್ಕಂಥ ಪತ್ನಿಯರು ಅಧಿಕಾರಿಗಳಿಗೆ ಸಿಕ್ಕಿಬಿಟ್ರೆ ಅವರು ಯಾವತ್ತೂ ಕೂಡ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗೋದಿಲ್ಲ. ಅಂತಹ ಒಂದು ವ್ಯವಸ್ಥೆ, ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಸತ್ಯ ಶುದ್ಧ ಕಾಯಕದಿಂದಲೇ ಬದುಕಬೇಕು ಅನ್ನುವಂತಹ ಒಂದು ಆತ್ಮಗೌರವದ ಬದುಕನ್ನು ಕಟ್ಟಿ ತೋರಿಸಿದ್ರು ಶರಣರು. ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಥಾಟ್, ಅದೇನು ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ, ಈ ಎಲ್ಲ ಲಿಬರ್ಟಿಗಳನ್ನು, ಈ ವಿಚಾರಗಳ ಸ್ವಾತಂತ್ರ್ಯವನ್ನು ಸ್ವತಃ ಗುರು ಬಸವಣ್ಣನವರೇ ನೀಲಮ್ಮನವರನ್ನ ವಿಚಾರ ಪತ್ನಿ ಅಂತ ಸಂಬೋಧಿಸ್ತಾರೆ. ಅಂದರೆ ಒಬ್ಬ ವರ್ಣಾಶ್ರಮ ವ್ಯವಸ್ಥೆಯ ನಡುವೆ ಪುರುಷ ಮಾತ್ರ ಕಿಂಗು, ಹೆಣ್ಣು ಮಗಳು ದಾಸಿ, ಅವಳು ಕೇವಲ ಮಕ್ಕಳನ್ನು ಹಡೆಯುವಂತಹ ಯಂತ್ರ ಅಂತ ಭಾವಿಸಿಕೊಂಡಂಥ ಕಾಲದೊಳಗೆ ಮಹಿಳೆಯೂ ಕೂಡ ಗಂಡನ ಸರಿಸಮನಾಗಿ, ಪ್ರಸಂಗ ಬಂದರೆ ಗಂಡ ದಾರಿ ತಪ್ಪಿದರೆ ಆತನನ್ನು ತಿದ್ದುವವಳಾಗಿ, ಗಂಡನಿಗೆ ಮಾರ್ಗದರ್ಶಕಳಾಗಿ, ಹೀಗೆ ಪ್ರಸಂಗ ಬಂದರೆ ಗಂಡನಿಗೆ ತಾಯಿಯ ರೂಪದೊಳಗೆ ಅವಳು ಕೆಲಸ ಮಾಡಬೇಕು. ಹೇಗೆ ನೀಲಮ್ಮನವ್ರು ಹೇಳ್ತಾರೆ, ಪುರುಷ ನೆನಲಾಗದವ್ವ ಬಸವನ ಎನಗೆ ಮಡದಿ ಎನಲಾಗದು ಆನು ಬಸವಣ್ಣಂಗೆ, ಬಸವಣ್ಣ ಎನಗೆ ಶಿಸುವಾದ ಆನು ಬಸವಣ್ಣಂಗೆ ಶಿಸುವಾದೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮೆಚ್ಯೂರ್ ಚಿಂತನೆ ಏನಿದೆ ಅದು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥದ್ದು. ಇದು ಅವತ್ತಿನ ಕಾಲದೊಳಗೆ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಪೂಜಾ ಸ್ವಾತಂತ್ರ್ಯ, ಈ ಎಲ್ಲವನ್ನೂ ಕೂಡ ಜಾತಿ ವಯಸ್ಸಿನ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಮತ್ತು ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಸಮಗಾರ ಹರಳಯ್ಯನಂಥವರು, ಮಾದಾರ ಚೆನ್ನಯ್ಯನಂಥವರು, ದೋಹಾರ ಕಕ್ಕಯ್ಯನಂಥವರು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ವಚನಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಮುಂದೆ ನಮ್ಮ ದೇಶದ ಸಂವಿಧಾನದಲ್ಲಿ ಏನು ಹೇಳ್ತದೆ, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆಫ್ ಅಪಾರ್ಚುನಿಟಿ ಆ್ಯಂಡ್ ಪ್ರಮೋಟ್ ಅಮಾಂಗ್ ದೆಮ್ ಆಲ್, ಅಂದರೆ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಅಪಾರ್ಚುನಿಟಿ, ಸ್ಥಾನಮಾನಗಳಲ್ಲಿ ಮತ್ತು ಅವಕಾಶಗಳಲ್ಲಿಯೂ ಕೂಡ ನಾವು ಸಮಾನತೆಯನ್ನು ಕೊಡಬೇಕು, ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು. 12ನೇ ಶತಮಾನದೊಳಗೆ ಅನುಭವ ಮಂಟಪದೊಳಗೆ ಬಂದಂಥ ಎಲ್ಲ ಶರಣರಿಗೆ ನೀನು ಉಚ್ಚ ಕುಲದವನು, ನೀನಿಲ್ಲಿ ಬರಬೇಕು, ನೀನು ಹೀನ ಕುಲದವನು, ನೀನಿಲ್ಲಿ ಬರಬಾರದು ಅಂತಕ್ಕಂಥ ಒಂದು ಕಟ್ಟಳೆಯನ್ನೇನಾದರೂ ಹಾಕಿದರೆ ಹಡಪದ ಅಪ್ಪಣ್ಣನವರಂತಹ ವ್ಯಕ್ತಿ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಗುರು ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿಯಾಗಿ ರೂಪುಗೊಳ್ತಾ ಇರಲಿಲ್ಲ. ಇವತ್ತು ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಗುರು ಬಸವಣ್ಣನವರು ಹೇಳ್ತಾ ಇರಲಿಲ್ಲ. ಇವತ್ತಿನ ದಿವಸ ಅಫ್ಘಾನಿಸ್ತಾನದಿಂದ ಬಂದಂಥ ಮರುಳಶಂಕರ ದೇವ, ಸೂಫಿ ಸಂತ ಮರುಳಶಂಕರ ದೇವ ಅನುಭವ ಮಂಟಪದಲ್ಲಿ ಕುಂತು ಚರ್ಚೆ ಮಾಡ್ತಾ ಇರಲಿಲ್ಲ. ಉಡುತಡಿಯಿಂದ ಬಂದಂತಹ ಮಹಿಳೆ ಅಕ್ಕ ಮಹಾದೇವಿ ವೀರ ವೈರಾಗ್ಯದ ಸಾಧನೆಯನ್ನು ಮಾಡಿ ಅಲ್ಲಮ ಪ್ರಭುದೇವರಿಂದ ಮೊದಲು ಪ್ರಾರಂಭದಲ್ಲಿ ನಿನ್ನ ಪತಿಯ ಕುರುಹು ತೋರು, ಇಲ್ಲದಿದ್ದರೆ ತೊಲಗುತ್ತಾಯೇ ಅಂತ ಹೇಳಿಸಿಕೊಂಡಂತಹ ಅಕ್ಕ ಮಹಾದೇವಿ ಕೊನೆಗೆ ಪ್ರಭುದೇವರು ಶೂನ್ಯ ಪೀಠದಿಂದ ಇಳಿದು ಬಂದು ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಗೆ ನಮೋ ನಮೋ ಅಂತ ಹೇಳ್ತಾರೆ. ಅಂತಂತಂದರೆ ಅಲ್ಲಿ ಅಕ್ಕ ಮಹಾದೇವಿಯವರ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆ ಶರಣರು ಕೊಟ್ಟಂತಹ ಒಂದು ಅವಕಾಶ. ಅನುಭವ ಮಂಟಪದೊಳಗೆ ಕುಳಿತುಕೊಂಡು ಈ ವಿರಕ್ತ ಪರಂಪರೆ, ಈ ನಾಡಿನ ಒಳ ಹೊರಗು ತುಂಬಿರತಕ್ಕಂಥ ಏನು ವಿರಕ್ತ ಪರಂಪರೆ ಇದೆ, ಈ ವಿರಕ್ತ ಪರಂಪರೆಯ ಮೊದಲ ಮೂಲ ಶೆಲೆಯೇ ಅನುಭವ ಮಂಟಪ. ಅದರ ಪ್ರಥಮಾಧ್ಯಕ್ಷರೇ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಏನು ಉನ್ನತ ವರ್ಗದಲ್ಲಿ ಹುಟ್ಟಿದವರಲ್ಲ, ಅವರು ಶೂದ್ರ ವರ್ಗದವರು, ನಟುವರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರು. ಅವರನ್ನು ಅನುಭವ ಮಂಟಪದ ಪ್ರಥಮಾಧ್ಯಕ್ಷರನ್ನಾಗಿ ಮಾಡುವುದರ ಮುಖಾಂತರ ಪ್ರಪ್ರಥಮ ಬಾರಿಗೆ ಶೋಷಿತ ವರ್ಗದವರಿಗೂ ಕೂಡ ಪ್ರಭುದೇವರಲ್ಲಿ ಆಧ್ಯಾತ್ಮಿಕವಾದಂತಹ ಹಿನ್ನೆಲೆಯೊಳಗೆ ಅರ್ಹತೆ ಇತ್ತು, ಆ ಮಾತು ಬೇರೆ. ಆದರೆ ಹುಟ್ಟಿನಿಂದ
ಆ ಒಂದು ಅರ್ಹತೆಯನ್ನು ಗುರುತಿಸಿ ಗುರು ಬಸವಣ್ಣನವರವ್ರನ್ನ 12 ವರ್ಷ ಅವರಿಗಾಗಿ ಕಾದು ಅಲ್ಲಮ ಪ್ರಭುದೇವರನ್ನ ಅನುಭವ ಮಂಟಪದ ಪ್ರಥಮಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತಂತಂದರೆ ಅಲ್ಲಿ ಅವಕಾಶಗಳು ಹೇಗೆ ಎಲ್ಲರಿಗೂ ಕೂಡ ಕೊಡಲ್ಪಟ್ಟವು ಅದನ್ನು ಈ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಲಾಗಿದೆ. ಅವಕಾಶಗಳನ್ನು ಜಾತಿ ಮತ ಪಂಥಗಳ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಅವನ್ನ ಯಾವುದೇ ಆ ಕಾರಣಕ್ಕಾಗಿ ಡಿನೈ ಮಾಡ್ತಕ್ಕದ್ದಲ್ಲ. ಎಲ್ಲರಿಗೂ ಕೂಡ ಅರ್ಹತೆ ಇದ್ದವರಿಗೆ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದೇ ಈ ದೇಶದ ಸಂವಿಧಾನದ ಆಶಯ ಆಗಿರೋದ್ರಿಂದ ಈ ಎಲ್ಲ ಅಂಶಗಳನ್ನು ಅನುಭವ ಮಂಟಪದಲ್ಲಿ ಮಾಡಲ್ಪಟ್ಟಿದ್ರು. ಹೇಗೆ ಅನುಭವ ಮಂಟಪದೊಳಗೆ ಇವತ್ತಿನ ದಿವಸ ನಾವು ಗಮನಿಸಬೇಕಾಗ್ತದೆ, ಹೇಗೆ ನಾವು ಇವತ್ತಿನ ಸಂವಿಧಾನದ ಭ್ರಾತೃತ್ವ ಭಾವನೆ ಇರಬೇಕು, ಫ್ರೆಟರ್ನಿಟಿ ಇರಬೇಕು, ಬ್ರದರ್ಹುಡ್ ಇರಬೇಕು ನಮ್ಮ ಎಲ್ಲರ ಮಧ್ಯೆ ಅಂತ ಹೇಳ್ತೀವಿ. ಥಿಂಕ್ ಮಾಡಬೇಕು ನಾವ್ಯಾವತ್ತು ಅನುಭವ ಮಂಟಪದೊಳಗೆ ಕೇವಲ ಮಹಾದೇವಿ ಇದ್ದಂಥ ಮಹಾದೇವಿಯ ಅಕ್ಕ ಮಹಾದೇವಿ ಅಂತ ಕರೆಸ್ಕೊಳ್ತಾಳೆ. ಅಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪರಸ್ಪರರಲ್ಲಿ ಸಂಬೋಧನೆ ಏನಿತ್ತು? ಹರಳಯ್ಯ, ಮಧುವಯ್ಯ, ನೀಲಾಂಬಿಕಾ, ಗಂಗಾಂಬಿಕಾ, ನಾಗಲಾಂಬಿಕಾ, ಅಕ್ಕ ಮಹಾದೇವಿ, ಬಸವಣ್ಣ, ಅಜಗಣ್ಣ, ಚನ್ನ ಬಸವಣ್ಣ, ದೇವ, ಪ್ರಭುದೇವ, ಹೀಗೆ ಪರಸ್ಪರರಲ್ಲಿ ಅಣ್ಣ, ಅಕ್ಕ, ಅವ್ವ, ಅಂಬಿಕೆ, ಅಯ್ಯ ಅನ್ನುವಂತಹ ಮೃದು ಭಾಷೆಗಳನ್ನು ಬಳಸೋದ್ರ ಮುಖಾಂತರ ಒಂದು ಸಹೋದರತ್ವವನ್ನು, ಸಹೋದರ ಸಹೋದರಿಯರಂತೆ ಪರಸ್ಪರರನ್ನು ಕಾಣುವಂತಹ ಒಂದು ಆದರ್ಶ ಒಂದು ಸಂಸ್ಥೆಯನ್ನು ಕಟ್ಟಿ ತೋರಿಸಿದ್ರು. ಇವತ್ತಿನ ಕನ್ನಡ ನಾಡಿನೊಳಗೆ ಗುರು ಬಸವಣ್ಣನವರು ಅನುಭವ ಮಂಟಪದಂತಹ ಅದ್ಭುತ ಸಂಸ್ಥೆಯ ಮುಖಾಂತರ ಈ ಒಂದು ಸಮಾಜವನ್ನು 12ನೇ ಶತಮಾನದಲ್ಲಿ ಕಟ್ಟಿ ತೋರಿಸಿದ್ರು. ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಹೊಸ ಒಂದು ಸೃಷ್ಟಿ, ವೈಜ್ಞಾನಿಕ ಚಿಂತನೆಯ ನವ ಸಮಾಜವನ್ನು ಕಟ್ಟಿ ತೋರಿಸಿದ್ರು ಅಂಥೇಳಿ ಕರ್ನಾಟಕದಲ್ಲಿ ಬಹುತೇಕ ಇರತಕ್ಕಂಥ ವಿರಕ್ತ ಮಠಗಳು ಕೇವಲ ಮೂಢನಂಬಿಕೆಯನ್ನು ಬೆಳೆಸಲಿಲ್ಲ, ಬರೀ ತಾಯ್ತಾ ಕಟ್ತಾ ಕುಂದಿರಲಿಲ್ಲ, ಮಡೆ ಸ್ನಾನ ಎಡೆ ಸ್ನಾನ ಅಂತಕ್ಕಂಥ ಆಚರಣೆಗಳನ್ನು ಮಾಡಲಿಲ್ಲ. ಬದಲಾಗಿ ಶಿಕ್ಷಣವನ್ನು ಕೊಟ್ಟರು. ನೀನು ಬಡವನಿರಬಹುದು, ಯಾವುದೇ ಜಾತಿಯವನಿರಬಹುದು, ನೀನು ಬಂದು ಅಭ್ಯಾಸ ಮಾಡಪ್ಪ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟರು. ಇದಕ್ಕೆ ಕಾರಣ ಇವತ್ತು ಧಾರವಾಡ ಮುರುಘಾ ಮಠದಲ್ಲಿ ಆ ಶೈಕ್ಷಣಿಕವಾದಂತಹ ಒಂದು ವ್ಯವಸ್ಥೆ 1917ರಲ್ಲಿ ರೂಪುಗೊಳ್ಳಿತು ಅನ್ನೋ ಕಾರಣಕ್ಕಾಗಿ ಅವತ್ತಿನ ಮೃತ್ಯುಂಜಯಪ್ಪಗಳವರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬನ್ನಿ ನಿಮಗೆ ಶಿಕ್ಷಣವನ್ನು ನಾನು ಜೋಳಿಗೆ ಹಿಡಿದು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರನ್ನೂ ಕರೆದುಕೊಂಡು ಬಂದು ಮುರುಘಾ ಮಠದ ಪ್ರಸಾದ ನಿಲಯದಲ್ಲಿ ಇದ್ದು ಶಿಕ್ಷಣವನ್ನು ಕೊಡ್ತಾರೆ. ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಸ್ವಾಮಿಗಳು 100 ವರ್ಷಗಳವರೆಗೆ 100 ವರ್ಷಗಳ ದಾಟಿ ಬದುಕಿದ್ರು. ಅವರು ಅವತ್ತಿನ ಕಾಲದೊಳಗೆ ಬೆಳಗಾವಿ ಒಳಗೆ ಬೋರ್ಡಿಂಗನ್ನು ಶುರು ಮಾಡ್ತಾರೆ. ಅವತ್ತು ಹಳ್ಳಿಗೆ ಹೋಗಿ ಎಲ್ಲರನ್ನೂ ಕೂಡ ಜೋಳಿಗೆ ಹಿಡಿದು ಹೋಗಿ, ಬರೀ ಜೋಳಿಗೆ ಅಲ್ಲ, ಅಲ್ಲಿಯ ಮಕ್ಕಳನ್ನು ಎಲ್ಲ ಬಡವ ಶ್ರೀಮಂತ ಯಾರೇ ಇರಲಿ ಮಕ್ಕಳನ್ನು ಕರ್ಕೊಂಡು ಬಂದು ತಮ್ಮ ಒಂದು ಪ್ರಸಾದ ನಿಲಯದಲ್ಲಿ ಇಟ್ಟುಕೊಂಡು ಹಲವಾರು ಜನ ಗಣ್ಯ ವ್ಯಕ್ತಿಗಳು ವಿದ್ಯಾಭ್ಯಾಸ ಅಲ್ಲಿ ಮಾಡಿ ಮುಂದೆ ಬರಲಿಕ್ಕೆ ಕಾರಣೀಕರ್ತರಾಗ್ತಾರೆ. ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ವಿಚಾರವಂತರು ಇಡೀ ನಾಡಿಗೆ ಗೊತ್ತು. ಸುಮಾರು 10,000 ಮಕ್ಕಳು ಯಾವುದೇ ರೀತಿಯ ಜಾತಿ ಮತ್ತು ಪಂಥ ಭೇದವಿಲ್ಲದೆ ಅಲ್ಲಿ ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುತ್ತೂರು ಮಠ, ಅದೇ ರೀತಿಯಾಗಿ ಚಿತ್ರದುರ್ಗ ಮಠ, ಅದೇ ರೀತಿಯಾಗಿ ಬಾಲ್ಕಿ ಪಟ್ಟದೇವರ ಮಠ, ಹೀಗೆ ನಾಡಿನ ಒಳ ಹೊರಗೆ ಇವತ್ತು ಎಲ್ಲರಲ್ಲಿ ಎಲ್ಲ ಮಕ್ಕಳನ್ನು ನೀನು ಅಂಥವನು, ನೀನು ಇಂಥವನು, ನೀನು ಆ ಜಾತಿ ಈ ಜಾತಿ ಯಾವ ಭೇದನೂ ಇಲ್ಲದೆ ಎಲ್ಲರನ್ನೂ ಕರೆದುಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಇವತ್ತು ನಾಡಿನ ವಿರಕ್ತ ಮಠಾಧೀಶರು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಗುರು ಬಸವಣ್ಣನವರು ಕೊಟ್ಟಂತಹ ಸಮಾನತೆಯ ಸಿದ್ಧಾಂತ. ಆ ಸಮಾನತೆಯ ಸಿದ್ಧಾಂತ ಏನು ವಚನ ಸಾಹಿತ್ಯದಲ್ಲಿ ಇದೆ, ಅದೇ ಇವತ್ತಿನ ಸಂವಿಧಾನದಲ್ಲಿ ಇದೆ. 12ನೇ ಶತಮಾನದ ವಚನ ಸಾಹಿತ್ಯ ಅದರ ಮುಂದುವರಿದ ಭಾಗವಾಗಿ ಇವತ್ತು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಅಂತಂದರೆ ಇವತ್ತಿನ ದಿವಸ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಲಿಕ್ಕೆ ಹೋಗಿ ಕಾಡನ್ನು ಸೇರ್ತು. ಚನ್ನಬಸವಣ್ಣನವರು ವಚನ ಸಾಹಿತ್ಯದ ರಕ್ಷಣೆಗಾಗಿ ಪಟ್ಟಶ್ರಮ ಅಷ್ಟಿಷ್ಟಲ್ಲ, ಇಡೀ ವಚನ ಸಾಹಿತ್ಯದ ಒಂದು ವಿಪತ್ತಿನ ಕಾಲದೊಳಗೆ ಅವರು ಗಂಟುಗಳನ್ನು ಕಟ್ಟಿಕೊಂಡು ಸಹ್ಯಾದ್ರಿಯ ದಟ್ಟ ಅರಣ್ಯ ಮಧ್ಯದ ಗವಿಗಳಲ್ಲಿ ಸಾಹಿತ್ಯ ರಕ್ಷಣೆ ಮಾಡ್ತಾರೆ. ಅವರು ವಚನ ಸಾಹಿತ್ಯ ಏನಾದರೂ ಆಗಲಿ ನಾವು ಬದುಕಲಿ ಅಂತ ಏನಾದರೂ ಅವ್ರ ತಲೆಯಲ್ಲಿ ಇದ್ದಿದ್ರೆ ಅಲ್ಲಿ ಆ ಕಲ್ಯಾಣದಲ್ಲಿನೇ ಅವರು ಆರಾಮಾಗಿರ್ಬೋದಾಗಿತ್ತು. ಆದರೆ ತತ್ವಕ್ಕೆ ಬದ್ಧರಾದರು, ಸಿದ್ಧಾಂತಕ್ಕೆ ಬದ್ಧರಾದರು, ಪ್ರಾಣಗಳ್ಳರಾಗಿ ಬದುಕಲಿಲ್ಲ.
ಆ ಸಿದ್ಧಾಂತಕ್ಕೆ, ಆ ತತ್ವಕ್ಕೆ, ಆ ಹಿಡಿದ ಒಂದು ಆ ಒಂದು ತಮ್ಮ ಒಂದು ಛಲಕ್ಕೆ ಅವರು ಅಂಟ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ಆದರೂ ಸರಿ, ಅಡವಿಯಲ್ಲೇ ಹೋದ್ರಾದರೂ ಸರಿ, ಮಳೆಯನ್ನು ಸಹಿಸಿಕೊಂಡಾದರೂ ಸರಿ, ಚಳಿಯನ್ನು ಸಹಿಸಿಕೊಂಡಾದರೂ ಸರಿ, ಆ ಸಹ್ಯಾದ್ರಿಯ ದಟ್ಟ ಅರಣ್ಯದ ಮಧ್ಯದೊಳಗೆ ಸಾಹಿತ್ಯವನ್ನು ರಕ್ಷಣೆ ಮಾಡ್ತಾರೆ. ಕಾರಣ ಅವತ್ತು ಸಮಾನತೆಯನ್ನು ಪ್ರತಿಪಾದನೆ ಮಾಡಿ ಕಾಡು ಸೇರಿದಂತಹ ವಚನ ಸಾಹಿತ್ಯ ಇವತ್ತು ಭಾರತದ ಸಂವಿಧಾನದ ರೂಪದಲ್ಲಿ ನಾಡನ್ನೇ ಆಳುತ್ತಿದೆ. ಆದ್ದರಿಂದ ವಚನ ಸಾಹಿತ್ಯ ಬೇರೆ ಅಲ್ಲ, ಅದು ವಚನ ಸಾಹಿತ್ಯ ಬೇರೆ ಅಲ್ಲ, ಮತ್ತು ಭಾರತದ ಸಂವಿಧಾನ ಬೇರೆ ಅಲ್ಲ. ನಮ್ಮ ದೇಶದ ಸಂವಿಧಾನದೊಳಗೆ ಮೂಲಭೂತ ಹಕ್ಕುಗಳು ಬರ್ತವೆ. ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇದ್ದು ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮತ್ತು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು. ಅದೇ ರೀತಿಯಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3ರಲ್ಲಿ ವಿವರಿಸಲ್ಪಟ್ಟಿವೆ. ಅದೇ ರೀತಿಯಾಗಿ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ವಿವರಣೆ ಮಾಡಿದ್ದಾರೆ. ಭಾಗ 4A ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆ ಮಾಡಿದ್ದಾರೆ. ಈಗ ನಮ್ಮ ದೇಶದ ಮೂಲಭೂತ ಹಕ್ಕುಗಳು, ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆರ್ಟಿಕಲ್ 14 ಏನು ಹೇಳ್ತದೆ ಅಂತಂತಂದರೆ, ನೋ ಸ್ಟೇಟ್ ಶಾಲ್ ಡಿನೈ ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ. ಯಾವುದೇ ರಾಜ್ಯವು ಕೂಡ ಯಾವುದೇ ವ್ಯಕ್ತಿಯನ್ನು ಭಾರತದ ವ್ಯಾಪ್ತಿಯೊಳಗೆ ಆತನಿಗೆ ಕಾನೂನಿನ ಅನ್ವಯ ಆತ ಸಮಾನನಾಗಿರ್ತಾನೆ, ಆತನಿಗೆ ಅಸಮಾನತೆಯನ್ನು ಮಾಡ್ತಕ್ಕದ್ದಲ್ಲ, ಆತನ ಸಮಾನತೆಯ ಹಕ್ಕನ್ನು ಕಸಿದುಕೊಳ್ತಕ್ಕದ್ದಲ್ಲ. ನೋ ಸ್ಟೇಟ್ ಶಾಲ್ ಡಿನೈ ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಆತ ಸಮಾನನಾಗಿರ್ತಾನೆ. ಹೀಗೆ ಮತ್ತು ಕಾನೂನಿನನ್ವಯ ರಕ್ಷಣೆಯನ್ನು ಪಡೆದುಕೊಳ್ತಾನೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ರಾಜ್ಯ ಕ್ಷೇತ್ರದೊಳಗೆ ಕಾನೂನಿನ ರಕ್ಷಣೆಯಿಂದ ಮತ್ತು ಕಾನೂನಿನ ಮುಂದೆ ಸಮಾನತೆಯನ್ನು ಆತ ಪಡೆದುಕೊಳ್ಬೇಕಾಗ್ತದೆ. ಹೀಗೆ ಆರ್ಟಿಕಲ್ 14 ಹೇಳ್ತದೆ. ಆರ್ಟಿಕಲ್ 14 ಹೀಗೆ ಹೇಳ್ತದೆ. ಆಮೇಲೆ ಆರ್ಟಿಕಲ್ 21 ಏನು ಹೇಳ್ತದೆ, ಅದರಲ್ಲಿ ಅದು ನೋ person shall be deprived of his life or personal liberty except according to procedure established by law ಅಂತ ಹೇಳ್ತದೆ. ವಿಧಿಬದ್ಧ ಪ್ರಕ್ರಿಯೆಯ ಹೊರತಾಗಿ ಯಾವುದೇ ವ್ಯಕ್ತಿಯ ಜೀವಹರಣ, ಯಾವುದೇ ರೀತಿಯ ಸ್ವಾತಂತ್ರ್ಯ ಹರಣ ಆಗ್ತಕ್ಕದ್ದಲ್ಲ ಅಂತ ತಿಳ್ಕೊಂಡು. ಆದರೆ ಈ ಮೂಲಭೂತ ಹಕ್ಕುಗಳು ಏನು ಇವತ್ತಿನ ಸಂವಿಧಾನದೊಳಗೆ ಇವ, ರೈಟ್ ಟು ಸಮಾನತೆಯ ಹಕ್ಕು 12ನೇ ಶತಮಾನದ ಅನುಭವ ಮಂಟಪದೊಳಗನ ಪ್ರಥಮ ಬಾರಿಗೆ ಈ ಎಲ್ಲ ಮೂಲಭೂತ ಹಕ್ಕುಗಳು ಆಚರಣೆಯನ್ನು ಪಡೆದುಕೊಂಡಿದ್ವು. ಇವತ್ತಿನ ಸಂವಿಧಾನದಲ್ಲಿ ಗ್ರಂಥಸ್ಥವಾಗಿರ್ತಕ್ಕಂಥ ಪುಸ್ತಕದಲ್ಲಿ ಇದ್ದಂತಹ ಎಲ್ಲವುಗಳು ಅವತ್ತಿನ ಜನರ ಮಸ್ತಕದೊಳಗೂ ಬಂದಿದ್ವು ಆ ಕಾರಣಕ್ಕಾಗಿಯೇ ಗುರು ಬಸವಣ್ಣನವರು ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಅವರ ಸರಿಸಮನಾಗಿ ಸಮಗಾರ ಹರಳಯ್ಯನವರು ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಕಲ್ಯಾಣ ರಾಜ್ಯದ ಪ್ರಧಾನಿಯ ಸರಿಸಮನಾಗಿ ದೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯನಂತಹ ವ್ಯಕ್ತಿಗಳು ಕೂತ್ಕೊಂಡು, ಮತ್ತು ಅಕ್ಕ ಮಹಾದೇವಿಯಂತಹ, ಚರಣೆ ಸತ್ಯಕ್ಕನಂತಹ, ಆಯ್ದಕ್ಕಿ ಲಕ್ಕಮ್ಮನಂತಹ, ಕದಿರಿ ರೆಮ್ಮವ್ವೆಯಂತಹ, ಗಜೇಶ ಮಸಣಯ್ಯನವರ ಪುಣ್ಯಸ್ತ್ರೀ, ಹೀಗೆ ಎಲ್ಲ ಕಾಯಕಗಳ ಜನ ಅವರು ಶೂದ್ರ ಉಚ್ಚಕುಲ ಅನ್ನೋ ಭಾವನೆನೇ ಇಲ್ದೇನೆ, ಮಹಿಳೆ ಪುರುಷ ಅನ್ನೋ ಭಾವನೆ ಇಲ್ದೇನೆ, ವಯಸ್ಸಿನಲ್ಲಿ ದೊಡ್ಡವರನ್ನು ಸಣ್ಣವರನ್ನು ಭಾವನೆ ಇಲ್ದೇನೆ ಸರಿಸಮನಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ರಲ್ಲ. ಇವತ್ತಿನ ಆರ್ಟಿಕಲ್ 14 ಸಮಾನತೆ ಅಂತದ್ದನ್ನು ನಾವೇನು ಇವತ್ತು ಸಂವಿಧಾನದೊಳಗೆ ಹೇಳ್ತೀವಿ, ಅದನ್ನು ಮೂಲಭೂತ ಹಕ್ಕುಗಳಲ್ಲಿ ಅದನ್ನ ರೈಟ್ ಟು ಈಕ್ವಾಲಿಟಿಯಲ್ಲಿ ಇಟ್ಟಿದ್ದೀವಿ. ಈ ಸಮಾಜವನ್ನು, ಈ ಸಮಾನತೆಯನ್ನು ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿನೇ ಎಲ್ಲರಿಗೂ ಕೂಡ ಕೊಟ್ಟಿದ್ದರು. ಅದನ್ನೇ ಇಡೀ ವಚನ ಸಾಹಿತ್ಯವೇ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತದೆ. ಮತ್ತು ರೈಟ್ ಟು ಫ್ರೀಡಮ್, ವಿಚಾರ ಸ್ವಾತಂತ್ರ್ಯ. ವಿಚಾರ ಸ್ವಾತಂತ್ರ್ಯ ಹೇಗಿತ್ತು? ಗುರು ಬಸವಣ್ಣನವರು ಯಾವುದಾದ್ರೂ ಒಂದು ಎಲ್ಲರಿಗೂ ದೀಕ್ಷಾ ಕೊಟ್ಬಿಡೋಣ ಅಂತ ಹೇಳ್ತಾರೆ ಗುರು ಬಸವಣ್ಣನವರು. ಆವಾಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಎಲ್ಲರಿಗೂ ದೀಕ್ಷಾ ಕೊಡಕ್ಕೆ ಒಪ್ಪಂಗಿಲ್ಲ ಅವರು. ಅವರು ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಎಲ್ಲರಿಗೂ ಕೊಡೋದು ಬೇಡ, ಆದರೆ ತನ್ನ ಸ್ವತಃ ವರಸೆ ಒಳಗೆ ನಡತೆ ಒಳಗೆ ಮಾವ ಆಗ್ತಾರೆ ಗುರು ಬಸವಣ್ಣವರು ಚನ್ನಬಸವಣ್ಣವ್ರಿಗೆ. ಆದರೆ ಆ ವಿಚಾರದೊಳಗೆ ಅವರ ಚಿಂತನೆಯನ್ನು ಕೂಡ ಅತ್ಯಂತ ಸೌಮ್ಯವಾಗಿ ಅದನ್ನು ಪ್ರತಿರೋಧಿಸ್ತಕ್ಕಂಥ, ಅಥವಾ ಅದನ್ನು ಎಲ್ಲರಿಗೂ ಕೊಡೋದು ಬೇಡ ಅಂದರೆ ಆ ರೀತಿ ತಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಹಾಗೆಯೇ ಆ ಕಾರ್ಯವು ಕೂಡ ಅನುಭವ ಮಂಟಪದೊಳಗೆ ನಡೀತದೆ. ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು ಇವತ್ತಿನ ಸಂವಿಧಾನದ ಆಶಯ ಇದು. 12ನೇ ಶತಮಾನದಲ್ಲಿ ಈ ದೇವಸ್ಥಾನಗಳ ಹೆಸರಿನಲ್ಲಿ ಶೋಷಣೆ ನಡೀತಾ ಇತ್ತು. ಕೆಲವು ವರ್ಗ ಶೋಷಣೆಯಿಂದ
ದೇವಸ್ಥಾನ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಶೂದ್ರ ಶೋಷಣೆಗೊಳಪಡ್ತಿದ್ದ. ಆತ ದುಡಿತಾನೇ ಇರಬೇಕಾಗ್ತಿತ್ತು. ಆತ ಮೇಲ್ವರ್ಗದವರ ವರ್ಣ ಭೂಮಿಯಲ್ಲಿ ಅಥವಾ ಓಣಿಯಲ್ಲಿ ಹಾದು ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆತನಿಗೆ ಅಲ್ಲಿ ನಿಷೇಧ ಇತ್ತು. ಅಂಥ ಸಂದರ್ಭ ಆತ ಮೇಲ್ವರ್ಗದವರ ಬಾವಿಗಳನ್ನು ಕೂಡ ತೀರಾ ಇತ್ತೀಚಿನವರೆಗೂ ಕೂಡ ಇಂಥ ಒಂದು ಅದ್ಭುತವಾದ ಕ್ರಾಂತಿ 12ನೇ ಶತಮಾನದಲ್ಲೇ ನಡೆದು ಹೋದ್ರೂ ಕೂಡ ಕೆಲವು ನುಸುಳುಕೊಂಡು ಇತ್ತೀಚಿನವರೆಗೂ ಅದು ಅಂಬೇಡ್ಕರ್ ಅವರ ಬದುಕಿನಲ್ಲೂ ಕೂಡ ಅನುಭವಕ್ಕೆ ಬಂತು. ಹಲವಾರು ಸಾರ್ವಜನಿಕ ಹೊಂಡಗಳನ್ನು, ಸಾರ್ವಜನಿಕ ಬಾವಿಗಳನ್ನು ಬಳಸದೇ ಇರತಕ್ಕಂಥ, ಬಳಸಲಿಕ್ಕೆ ನಿಷಿದ್ಧ ಇರತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತಲ್ಲ 12ನೇ ಶತಮಾನದೊಳಗೆ, ಈ ರೀತಿಯ ಶೋಷಣೆಯ ವಿರುದ್ಧವೇ ಗುರು ಬಸವಣ್ಣನವರು ಸಿಡಿದೆದ್ರು. ಶೋಷಣೆಯ ವಿರುದ್ಧದ ಹಕ್ಕು. ಅನೇಕ ಜನ ಶೋಷಣೆಯನ್ನು ಒಳಪಟ್ಟಿರ್ತಕ್ಕಂಥ ಜನರ ಬಳಿಗೆ ಹೋಗಿ ಯಾವ ಜನರಿಗೆ ಧ್ವನಿಯೇ ಇರಲಿಲ್ವೋ, ಯಾವ ಜನ ನಾವು ಮನುಷ್ಯರು ಅಂತಲೇ ಭಾವನೆ ಮಾಡ್ಕೊಂಡಿರಲಿಲ್ವೋ ಅಂಥವರ ಮನೆಗೆ ಹೋಗಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೋಗಿ ತಪ್ಕೋತಾರಲ್ಲ, ಅವರ ಹತ್ರ ಹೋಗಿ ಒಬ್ಬ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಬಂದು ಒಬ್ಬ ಶೋಷಿತ ವರ್ಗದವ್ರ ಮನೆ ಒಳಗೆ ಬಂದು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ತಿಳ್ಕೊಂಡು ಹೇಳಿ ಅಪ್ಪಿಕೊಂಡಾಗ ಆ ಜನರಲ್ಲಿ ಆಗಿರ್ತಕ್ಕಂಥ ಒಂದು ಮಾನಸಿಕವಾದಂಥ ವೈಬ್ರೇಷನ್ ಹೇಗಾಯಿತು ಅಂತಕ್ಕಂಥದ್ದೇ ಭಾಳ ಅದ್ಭುತವಾದ ವಿಚಾರ. ನಾವು ಕೂಡ ಮನುಷ್ಯರು, ನಮಗೂ ಒಂದು ಹಕ್ಕಿದೆ ವ್ಯವಸ್ಥೆಯೊಳಗೆ ಅನ್ನುವಂತಹ ಆತ್ಮಬಲವನ್ನು, ಅವರ ಹಕ್ಕಿನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಅವರು ಬಂದರು. ಮಹಿಳೆ ಕೇವಲ ಮಕ್ಕಳನ್ನು ಹಡೆಯುವ ಯಂತ್ರ, ಅವಳಿಗೆ ಈ ವ್ಯವಸ್ಥೆಯೊಳಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇಲ್ಲ, ಕೇವಲ ಪುರುಷರು ಮಾತ್ರ ದೇವಾಲಯಗಳಿಗೆ ಹೋಗಬೇಕು, ಮಹಿಳೆಗೆ ಅದು ಇಲ್ಲ ಅಂತಕ್ಕಂಥ ವ್ಯವಸ್ಥೆಯೊಳಗೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳಿಬಿಟ್ಟು ಹೆಣ್ಣು ಗಂಡು ಅನ್ನುವಂಥ ಭೇದವಿಲ್ಲದೆ, ಪುರುಷ ಸ್ತ್ರೀಯನ್ನು ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ, ಮೇಲ್ವರ್ಗ ಕೆಳವರ್ಗ ಅನ್ನೋ ಭೇದವಿಲ್ಲದೆ ಧಾರ್ಮಿಕ ಸ್ವಾತಂತ್ರ್ಯ ಏನು ರೈಟ್ ಟು ಅಗೇನ್ಸ್ಟ್ ಶೋಷಣೆಯ ವಿರುದ್ಧದ ಹಕ್ಕು, ಈ ಧಾರ್ಮಿಕ ಹೆಸರಿನ ಶೋಷಣೆಯ ವಿರುದ್ಧವೇ ಜನ ಸಿಡಿದೇಳುವಂತ ಮಾಡಿ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟು ಅವರ ಕೈಗೆ ಇಷ್ಟಲಿಂಗವನ್ನು ಕೊಟ್ಟು ಆ ಮೂಲಕ ಈ ಧಾರ್ಮಿಕ ವ್ಯವಸ್ಥೆಯ ಧಾರ್ಮಿಕ ವ್ಯವಸ್ಥೆಯನ್ನು ಈ ಇಷ್ಟಲಿಂಗವನ್ನು ಪ್ರತಿಯೊಬ್ಬರ ಕೈಗೆ ಕೊಡೋದ್ರ ಮುಖಾಂತರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಾರ್ವತ್ರೀಕರಣಗೊಳಿಸಿರ್ತಕ್ಕಂಥ ಒಂದು ಮೊದಲ ಘಟನೆ 12ನೇ ಶತಮಾನದ ಕಾಲದೊಳಗೆ ನಡೀತದ. ಈ ಹಿನ್ನೆಲೆ ಒಳಗನೆ ಯಾವ ಜನ ದೇವಾಲಯಗಳಿಗೆ ಹೋಗಲಿಕ್ಕೆ ಅಸ್ಪೃಶ್ಯತೆಯ ಕಾರಣದಿಂದಲೋ ಇನ್ನಾವುದೇ ಕಾರಣದಿಂದಲೋ ವಂಚಿತರಾಗಿದ್ದರೋ ಅವರ ಅಂಗೈಯಲ್ಲಿಯೇ ಇಷ್ಟಲಿಂಗವನ್ನು ಕೊಡೋದ್ರ ಮುಖಾಂತರ ನಿಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ನೀವೇ ಕಂಡುಕೊಳ್ಳಿ ಅಂಥೇಳಿ ಗುರು ಬಸವಣ್ಣನವರು ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಒಳಗೈದ್ದಾರೆ, ಆನು ದೇವಾ ಹೊರಗಣವನು ಅಂತ ತಿಳ್ಕೊಂಡು ಹೇಳಿ 97-98%ಇದ್ದಂತಹ ಜನರ ಜೊತೆ ಗುರುತಿಸಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಹೀಗೆ ಕಲ್ಚರಲ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಇದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು. ತಮಗೆ ಗೊತ್ತಿರಬೇಕು 12ನೇ ಶತಮಾನದೊಳಗೆ ಅನುಭವ ಮಂಟಪದೊಳಗೆ ಇದ್ದಂತಹ ಎಲ್ಲ ಶರಣರು ಕೂಡ ಏನು ಶಾಲೆಗೆ ಹೋಗಿ ಬಂದು ಅಕ್ಷರ ಜ್ಞಾನವನ್ನು ಪಡೆದುಕೊಂಡಿರಲಿಲ್ಲ. ಅವರು ಯಾರೂ ಕೂಡ PhD ಆಗಿರಲಿಲ್ಲ, ಅವರು ಯಾರೂ ಕೂಡ ಸಂಸ್ಕೃತ ವಿದ್ವಾಂಸರು ಆಗಿರಲಿಲ್ಲ. ಆದರೆ ಆಶ್ಚರ್ಯ, ಕಾಶ್ಮೀರದಿಂದ ಬಂದಂಥ ಮೋಳಿಗೆ ಮಾರಯ್ಯ ಮಹಾದೇವಿ ದಂಪತಿಗಳು ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ. ಸೂಫೀಸ್ ಅಂತ ಅಫ್ಘಾನಿಸ್ತಾನ್ ಮೂಲದಿಂದ ಬಂದಂತಹ ಮರುಳಶಂಕರ ದೇವ ಕನ್ನಡದಲ್ಲಿ ವಚನವನ್ನು ಬರೀತಾನೆ. ಗುಜರಾತ್ ಮಾತನಾಡತಕ್ಕಂಥ ಸೌರಾಷ್ಟ್ರ ಪ್ರದೇಶದಿಂದ ಬಂದಂತಹ ಆದಯ್ಯ ಕನ್ನಡದಲ್ಲಿ ವಚನಗಳನ್ನು ಬರೀತಾನೆ. ಉಡುತಡಿಯಿಂದ ಬಂದಂತಹ ಅಕ್ಕ ಮಹಾದೇವಿ, ಬೇರೆ ತಮಿಳು ಭಾಷೆಯನ್ನು ಮಾತಾಡ್ತಕ್ಕಂಥ ಈ ಚೆನ್ನೈ ಪ್ರಾಂತ್ಯದಿಂದ ಬಂದಂತಹ ಮಾದಾರ ಚೆನ್ನಯ್ಯ ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ. ಅಂತಂದರೆ ನಾವು ತಿಳ್ಕೊಳ್ಬೇಕು 12ನೇ ಶತಮಾನದಲ್ಲಿಯೇ ಅವ್ರು ಯಾರು ಚಿಕ್ಕ ವಯಸ್ಸಿನ ಮಕ್ಕಳಿರಲಿಲ್ಲ, ಅವ್ರಿಗೆ ಶಿಕ್ಷಣ ಕೊಡೋದಕ್ಕೆ, ಪ್ರೈಮರಿ ಎಜುಕೇಷನ್ ಕೊಡೋದಕ್ಕೆ ಅವ್ರಿಗೆ ವಯಸ್ಕರ ಶಿಕ್ಷಣವನ್ನೇ ಕೊಟ್ಟರು. 12ನೇ ಶತಮಾನದಲ್ಲಿ ಮೋಳಿಗೆ ಮಾರಯ್ಯ ಮಹಾದೇವಿ ದಂಪತಿಗಳು ಬಂದು, ಮಹಾದೇವ ಭೂಪಾಲ ಕನ್ನಡ ನಾಡಿಗೆ ಬಂದು ಮೋಳಿಗೆ ಮಾರಯ್ಯನಾಗ್ತಾನೆ, ಕಟ್ಟಿಗೆಯನ್ನು ಮಾರುವಂಥ ಕಾಯಕವನ್ನು ಕೈಗೊಳ್ತಾನೆ, ರಾಷ್ಟ್ರದ ರಾಜವೈಭವವನ್ನು ಬಿಟ್ಟುಕೊಟ್ಟು ಬಂದು. ಹೀಗೆ ಅವರು ಕನ್ನಡವನ್ನು ಕಲಿತರು, ಅವರು ವಚನಗಳನ್ನು ಬರೆದ್ರು. ಅಂತಂದರೆ ಕಲಿಯೋದಷ್ಟೇ ಅಲ್ಲ, ಬರೀ ಒಂದು ಸಹಿ ಮಾಡೋಕ್ಕೆ ನಾವು ಈ ಸಾಕ್ಷರತಾ ಆಂದೋಲನದ ಮುಖಾಂತರ ಸಹಿ ಮಾಡೋಕ್ಕಷ್ಟೇ ಕಲಿಸಿದ್ದೀವಿ ಮೊದಲು. ಆದರೆ 12ನೇ ಶತಮಾನದೊಳಗೆ ಈ ಕಾಶ್ಮೀರದಿಂದ ಬಂದಂತಹ ಜನ, ಇವತ್ತಿನ ಅಫ್ಘಾನಿಸ್ತಾನ್ ಪ್ರಾಂತ್ಯದಿಂದ ಬಂದಂತಹ ಜನ, ಚೆನ್ನೈದಿಂದ ವಿಭಿನ್ನ ಭಾಷೆಗಳ ಮೂಲದಿಂದ ಬಂದಂಥ ಜನ ಕನ್ನಡದಲ್ಲಿ ವಚನಗಳನ್ನು ಕಲ್ತ್ರಲ್ಲ, ಕನ್ನಡದಲ್ಲಿ ವಚನಗಳನ್ನು ಬರೆಯೋದ್ರ ಮಟ್ಟಿಗೆ ಹೋದ್ರಲ್ಲ, ಕನ್ನಡ ಭಾಷೆಯನ್ನು ಕಲ್ತ್ರಲ್ಲ, ವಯಸ್ಕರ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಕನ್ನಡ ಭಾಷೆಯನ್ನು 12ನೇ ಶತಮಾನದಲ್ಲಿಯೇ ರಾಷ್ಟ್ರ ಭಾಷೆಯನ್ನಾಗಿ ಮಾಡಿದಂಥ ಕೀರ್ತಿ ಅದು ಬಸವಾದಿ ಪ್ರಮಥರಿಗೆ ಸಲ್ಲುತ್ತದೆ. ಕನ್ನಡ ಇವತ್ತು ರಾಷ್ಟ್ರ ಭಾಷೆ,
ಯಾಕೆ ಅಂತಂದರೆ 12ನೇ ಶತಮಾನದಲ್ಲಿನೇ ಇಡೀ ದೇಶಕ್ಕೆ ಕನ್ನಡವನ್ನು ಕಲಿಸಿಕೊಟ್ಟಂಥವರು ಬಸವಾದಿ ಪ್ರಮಥರು. ಆ ಕಾರಣಕ್ಕಾಗಿಯೇ ಸೌರಾಷ್ಟ್ರದ ಆದಯ್ಯ ಗುಜರಾತದಿಂದ ಬಂದು, ಗುಜರಾತಿ ಮೂಲದಿಂದ ಬಂದು ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ, ಹಿಂದಿ ಮೂಲದಿಂದ ಬಂದು ಕಾಶ್ಮೀರದಿಂದ ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ, ಉರ್ದು ಮೂಲದಿಂದ ಬಂದಂಥ ಮರುಳಶಂಕರ ದೇವ ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ, ತಮಿಳು ಮೂಲದಿಂದ ಬಂದಂತಹ ಮಾದಾರ ಚೆನ್ನಯ್ಯ ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ. ಕನ್ನಡವನ್ನು 12ನೆಯ ಶತಮಾನದಲ್ಲಿ ರಾಷ್ಟ್ರಭಾಷೆಯನ್ನಾಗಿ ಮಾಡಿರುವಂತಹ ಕೀರ್ತಿ ಅದು ಬಸವಾದಿ ಪ್ರಮಥರಿಗೆ ಸಲ್ಲುತ್ತದೆ. ಆ ಮೂಲಕ ಏನು ಈ ದೇಶದ ಸಂವಿಧಾನ ಇವತ್ತು ಶೈಕ್ಷಣಿಕ ಹಕ್ಕು ಅಂತ ಪ್ರತಿಪಾದನೆ ಮಾಡ್ತದೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಸಂವಿಧಾನದ ಪ್ರಸ್ತಾವನೆ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕುಗಳಲ್ಲಿ ಇಟ್ಟಿದೆಯೋ ಆ ಕೆಲಸವನ್ನು 12ನೇ ಶತಮಾನದಲ್ಲಿನೇ ಇಡೀ ವಿಭಿನ್ನ ಭಾಗಗಳಿಂದ, ದೇಶದ ವಿಭಿನ್ನ ಭಾಗಗಳಿಂದ ಬಂದಂಥ ಜನರಿಗೆ ಈ ಕನ್ನಡದ ಮಾತೃಭಾಷೆಯನ್ನು ಕಲಿಸೋದ್ರ ಮುಖಾಂತರ, ವಯಸ್ಕರ ಶಿಕ್ಷಣವನ್ನು ಮಾಡೋದ್ರ ಮುಖಾಂತರ ಅವರನ್ನೂ ಕೂಡ ವಚನಗಳನ್ನು ಬರೆಯುವ ಮಟ್ಟಿಗೆ ಅವರಿಗೆ ಶಿಕ್ಷಣವನ್ನು ಕೊಟ್ಟಿರಬೇಕಾದ್ರೆ ಇವತ್ತಿನ ಮೂಲಭೂತ ಹಕ್ಕುಗಳ ಎಲ್ಲ ಆಶಯಗಳು ಕೂಡ ಆವತ್ತಿನ ದಿನಮಾನಗಳಲ್ಲಿ ಅವು ಜಾರಿಗೆ ತಂದಿದ್ವು ಅಂತಕ್ಕಂಥದ್ದೇ ಭಾಳ ಅದ್ಭುತವಾಗಿರ್ತಕ್ಕಂತಹ ವಿಚಾರ. ಈ ಹಿನ್ನೆಲೆಯೊಳಗೆ ಗುರು ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂಥ ಅನುಭವ ಮಂಟಪದೊಳಗೆ ರೂಪುಗೊಂಡಂತಹ ವಚನ ಸಾಹಿತ್ಯ ಅದು ಕೇವಲ ಒಬ್ಬ ವ್ಯಕ್ತಿ ಕುಳಿತು ಬರೆದ ಸಾಹಿತ್ಯ ಅಲ್ಲ, ಅದು ಸರ್ವ ಜನರ ಚಿಂತನ ಮಂಥನ ಅನುಭವಗಳಿಂದ ಹೊರಹೊಮ್ಮಿದ ಪ್ರಜಾಸತ್ತಾತ್ಮಕ ಸಾಹಿತ್ಯವಾಗಿತ್ತಲ್ಲ. ಹಾಗೆಯೇ ಭಾರತದ ಸಂವಿಧಾನವು ಕೂಡ ಒಬ್ಬ ವ್ಯಕ್ತಿ ಕುಳಿತು ಬರೆದಂತಹ ಸಾಹಿತ್ಯವಲ್ಲ. ಯಾಕಂತಂದರೆ ಪ್ರಸ್ತಾವನೆಯಲ್ಲಿಯೇ ಹೇಳ್ತಾರೆ, ಉಯ್ ದ ಪೀಪಲ್ ಆಫ್ ಇಂಡಿಯಾ ಅಂತ ತಿಳ್ಕೊಂಡು, ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನು ರಚಿಸಿದ್ದೇವೆ. ಭಾರತದ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವು ಅಂಗೀಕರಿಸಿಕೊಂಡಿದ್ದೇವೆ. ಭಾರತದ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಅಂದರೆ ಸಂವಿಧಾನದ ರಚನಾ ಸಮಿತಿಯಲ್ಲಿ ರೂಪುಗೊಂಡಂಥ ಈ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ದಂಥ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪಾರ್ಲಿಮೆಂಟ್ನೊಳಗೆ ಈ ಸಂವಿಧಾನ ಒಂದು ರೂಪುಗೊಳ್ಳಬೇಕಾದಾಗಲೂ ಕೂಡ ಅದು ಚರ್ಚೆ, ಪ್ರತಿ ಚರ್ಚೆಗಳು, ಡಿಬೇಟ್, ಆ ಸಂವಿಧಾನ ರಚನಾ ಸಭೆಯ ಡಿಬೇಟ್ಗಳನ್ನು ಕೇಳೋದೇ ಒಂದು ಆನಂದ. ಈ ಪ್ರತಿ ಚರ್ಚೆಗಳ ಮುಖಾಂತರ ಈ ಅನುಭವ ಈಗ ಹೇಗೆ ಪಾರ್ಲಿಮೆಂಟ್ನೊಳಗೆ ವಚನ ಈ ಒಂದು ಸಂವಿಧಾನ ರೂಪುಗೊಳ್ಳುತ್ತೋ ಅದೇ ರೀತಿ ಒಳಗೆ ಅನುಭವ ಮಂಟಪದೊಳಗೆ ವಚನ ಸಾಹಿತ್ಯ ರೂಪುಗೊಂಡಿದೆ. ಈ ವಚನ ಸಾಹಿತ್ಯದ ನಿರ್ಮಾಣದ ಹಿಂದೆಯೂ ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಛಾಯೆ ಇದ್ದರೆ ಸಂವಿಧಾನ ರಚನೆಯ ಹಿಂದೆನೂ ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಛಾಯೆ ಇದೆ. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಧರ್ಮ ಕೇಂದ್ರಿತ ಶೋಷಣೆಯ ವಿರುದ್ಧ ಹೋರಾಡಿ ಸಮಾನತೆಯ ಸಮಾಜವನ್ನು ಕಟ್ಟಿದರೆ ಇವತ್ತು ಸಂವಿಧಾನ ಧರ್ಮ ಕೇಂದ್ರದ ಜೊತೆಗೆ ಧರ್ಮ ಕೇಂದ್ರಿತ ವ್ಯವಸ್ಥೆಯ ಜೊತೆಗೆ ರಾಜಕೀಯ ಕೇಂದ್ರಿತ ಅಸಮಾನತೆಯ ವಿರುದ್ಧವೂ ಕೂಡ ಅದು ಈ ಕಾಲಮಾನಕ್ಕೆ ಅನಿವಾರ್ಯ ಆಗಿತ್ತು, ವಿರುದ್ಧ ಹೋರಾಡಿ ಸಮಾನತೆಯನ್ನು ಸಾಧಿಸ್ತದೆ. ಸಂವಿಧಾನ ಮತ್ತು ವಚನ ಸಾಹಿತ್ಯ ಇವೆರಡರ ಆಶಯ ಒಂದೇ, ಅದು ಸಮಾಜ, ಅದೊಂದು ಪ್ರಜಾಸತ್ತಾತ್ಮಕ ಸಮಾಜ, ಅದೊಂದು ಆದರ್ಶ ಸಮಾಜ, ಅದೊಂದು ಅದ್ಭುತವಾದ ಭಾರತೀಯ ಸಮಾಜ. ನಾವೆಲ್ಲರೂ ಕೂಡ ದ ಪೀಪಲ್ ಆಫ್ ಇಂಡಿಯಾ, ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಒಂದು. ನಾವು ಭಾರತ ಮಾತೆಯ ಮಕ್ಕಳಲ್ಲ. ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳೋದು ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತದೆ ಹೊರತು ದ ಚಿಲ್ಡ್ರನ್ ಆಫ್ ಮದರ್ ಇಂಡಿಯಾ ಅಂತ ಹೇಳೋದಿಲ್ಲ. ಹಾಗಂದ್ರೆ ನಾವು ಭಾರತದ ಪ್ರಜೆಗಳು ಎಲ್ಲ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಎಲ್ಲರೂ ಕೂಡ ನಾವು ಹೇಗೆ ಗುರು ಬಸವಣ್ಣನವರು ತಮ್ಮ ವಚನದೊಳಗೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋದ್ರ ಮುಖಾಂತರ ಇವು ನನ್ನ ಜಾತಿ ಮತ ಪಂಥಗಳ ಆಧಾರದ ಮೇಲೆ ಆತನನ್ನು ದೂರ ಇಡಬೇಡ, ಆತನನ್ನು ಕೆಳಗೆ ಕಾಣಬೇಡ, ಆತನೂ ಕೂಡ ನಮ್ಮವನು ಅಂತ ಏನು ಸಮಾನವಾಗಿ ಕಂಡ್ರಲ್ಲ, ಅದೇ ಆಶಯವನ್ನು ಇವತ್ತಿನ ಸಂವಿಧಾನ ಹೊಂದಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 1948ರಲ್ಲಿ ಏನಾಯಿತು, ಆ ಎಲ್ಲ ಘೋಷಣೆಗಳು ಕೂಡ ಅನುಭವ ಮಂಟಪದೊಳಗೆ ಅವತ್ತೇ ಚರ್ಚೆ ಆಗಿದ್ವು ಅಂತದ್ದನ್ನು ನೆನೆಸ್ಕೊಂಡ್ರೆ ಕೂಡ ನಮಗೆ ಇವತ್ತು ಹೆಮ್ಮೆ ಅನ್ನಿಸ್ತದೆ. ಈ ಹಿನ್ನೆಲೆಯೊಳಗೆ ಭಾರತದ ಸಂವಿಧಾನ ಮತ್ತು ವಚನ ಸಾಹಿತ್ಯ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು. ಭಾರತದ ಸಂವಿಧಾನ ಭಾರತದ ರಾಜ್ಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತನ್ನ ಮೌಲ್ಯವನ್ನು ಪಡೆದುಕೊಂಡಿದೆಯೋ ಹಾಗೆಯೇ ವಚನ ಸಾಹಿತ್ಯ ಅದು ಜಾಗತಿಕ ಮಟ್ಟದಲ್ಲಿ ತನ್ನ ಮೌಲ್ಯವನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳನ್ನು ಹೊಂದಿದೆ. ಈ ಹಿನ್ನೆಲೆಯೊಳಗೆ ಬಸವ ಸಮಿತಿಯವರು ಈ ವಚನ ಸಾಹಿತ್ಯದ ಎಲ್ಲ ಈ ವಚನ ಸಾಹಿತ್ಯವನ್ನು ಬಹುಭಾಷೆಯಲ್ಲಿ ಪ್ರಕಟ ಮಾಡೋದ್ರ ಮುಖಾಂತರ ಕೇವಲ ದೇಶದ ಬಹುಭಾಷೆಯಲ್ಲಿ ಮಾತ್ರವಲ್ಲ, ವಿಶ್ವದ ಬಹುಭಾಷೆಯಲ್ಲಿ ಈ ವಚನ ಸಾಹಿತ್ಯದ ಪ್ರಕಟಣೆಯನ್ನು ಮಾಡೋದ್ರ ಮುಖಾಂತರ
ಈ ಜಾಗತಿಕ ಸಂವಿಧಾನವಾದ ವಚನ ಸಾಹಿತ್ಯವನ್ನು ನಿಜಾರ್ಥದಲ್ಲಿ ಜಾಗತಿಕ ಮಟ್ಟದಲ್ಲಿ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಬಸವ ಸಮಿತಿಯವರು ಮಾಡ್ತಾ ಇರೋದು ಸನ್ಮಾನ್ಯ ಶರಣರಾದ ಅರವಿಂದ್ ಜತ್ತಿಯವರ ನೇತೃತ್ವದ ಎಲ್ಲ ಶರಣರ ಸಹೃದಯರ ಒಂದು ತಂಡ ಗುರು ಬಸವಣ್ಣನವರ ಕೃಪಾಶೀರ್ವಾದದೊಂದಿಗೆ ಅವರ ಪೂಜ್ಯ ತಂದೆಯವರಾದಂತಹ ಶರಣ ಲಿಂಗೈಕ್ಯ ಬಿ ಡಿ ಜತ್ತಿಯವರ ಒಂದು ಕನಸೇನಿತ್ತು ಆ ಹಿನ್ನೆಲೆಯೊಳಗೆ ಅದರ ಆಶಯದಂತೆ ಸಮರ್ಥವಾಗಿ ಬಸವ ಸಮಿತಿಯನ್ನು ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ದಂಥ ಕೀರ್ತಿ ಶರಣರಾದ ಅರವಿಂದ್ ಜತ್ತಿಯವರಿಗೆ ಸಲ್ತದೆ. ಈ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ವಚನ ಸಾಹಿತ್ಯ ಮತ್ತು ಸಂವಿಧಾನ ಅನ್ನೋ ಸಬ್ಜೆಕ್ಟು ಇದು ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಒಂದು ವಿಷಯ. ಇದು ಒಂದೊಂದು ಆರ್ಟಿಕಲ್ಲಿಗೂ ಒಂದೊಂದು ವಚನಗಳನ್ನು ಹೇಳ್ತಾ ಹೋಗ್ಬೋದು ನಾವು. ಆದರೆ ಇವತ್ತಿನ ದಿನದಲ್ಲೊಳಗೆ ಕೇವಲ 1 ಗಂಟೆಯೊಳಗೆ ಇಡೀ ವಚನ ಸಾಹಿತ್ಯವನ್ನು ಮತ್ತು ಸಂವಿಧಾನವನ್ನು ಇವೆರಡನ್ನೂ ಕೂಡ ಅದನ್ನು ಹಿಡಿದಿಡೋದಂತಂದ್ರೆ ಆಗೋದಿಲ್ಲ. ಕರಿಯು ಕನ್ನಡಿಯೊಳಗಡಗಿದಂತಾಗ್ತದೆ. ಆನೆ ದೊಡ್ಡದಿರ್ತದೆ, ಕನ್ನಡಿ ಚಿಕ್ಕದಿರ್ತದೆ. ಆದರೆ ಕನ್ನಡಿ ಒಳಗೆ ಇಡೀ ಆನೆಯನ್ನು ತೋರಿಸ್ತಕ್ಕಂಥದ್ದು ಹೇಗೆ ಆ ಒಂದು ಪ್ರಯತ್ನನೋ ಹಾಗೆಯೇ ಕರಿಯು ಕನ್ನಡಿ ಒಳಗಡಗಿದಂಗೆ ಅನ್ನೋ ಹಂಗೆ ಇಡೀ ವಿಶ್ವವನ್ನು ನಾವು ಇಡೀ ವಿಶ್ವದಾದ್ಯಂತ ಈ ವಚನ ಸಾಹಿತ್ಯ ತನ್ನ ಮೌಲ್ಯವನ್ನು ಸದಾಕಾಲ ಪಡ್ಕೊಳ್ತದೆ. ಯಾಕಂತಂದರೆ ಇದು ಒಂಥರ ಗೋಲ್ಡನ್ ಕಾಯಿನ್ ಇದ್ದ ಹಾಗೆ ವಚನ ಸಾಹಿತ್ಯ ಅದು ಈ ದೇಶದ ಸಂವಿಧಾನದ ಎಲ್ಲ ಆಶಯಗಳನ್ನು 12ನೇ ಶತಮಾನದಲ್ಲಿನೇ ಧ್ವನಿಸಿತ್ತು. ಈ ಹಿನ್ನೆಲೆಯೊಳಗೆ ಭಾರತದ ಸಂವಿಧಾನವನ್ನು ನಾವು ವಚನ ಸಾಹಿತ್ಯದ ಮುಂದುವರಿದ ಭಾಗ ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ವಚನಗಳಂತೆ ನಡೆಯುವುದೇ ನಾವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ, ಸಂವಿಧಾನದಂತೆ ನಡೆಯುವುದೇ ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿ. ಈ ಹಿನ್ನೆಲೆಯಿಂದ ನಾವು ಭಾರತದ ಪ್ರಜೆಗಳಾದ ನಾವೆಲ್ಲರೂ ಬರೆದುಕೊಂಡಿರುವಂಥ ಈ ಸಂವಿಧಾನದ ಆಶಯದಂತೆ ನಡೆಯುವುದರ ಮುಖಾಂತರ ನಿಜಾರ್ಥದಲ್ಲಿ ನಾವು ಗುರು ಬಸವಣ್ಣನವರ ಭಕ್ತರಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇದನ್ನು ಆನ್ಲೈನ್ ಮುಖಾಂತರ ವೀಕ್ಷಿಸ್ತಿರ್ತಕ್ಕಂಥ ಭಾರತ ಮಾತ್ರವಲ್ಲ ವಿಶ್ವದ ಬಹುಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೃದಯರಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಸರ್ವರಿಗೂ ಶರಣಾರ್ಥಿ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ, ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗೆ ನೆಲೆವನೇ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ, ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವವುಳ್ಳವರ ಕಂಡು, ಅನುಭಾವವುಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ. ಅನುಭಾವವುಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ. ನರಕದಲ್ಲಿ ಕೈಯ ರಾಮನಾಥ
ನರಕದಲ್ಲಿ ಕೈಯ ರಾಮನಾಥ ನರಕದಲ್ಲಿ ಕೈಯ ರಾಮನಾಥ ನರಕದಲ್ಲಿ ಕೈಯ ರಾಮನಾಥ